ಇಷ್ಟು ಲೈಟ್ ಹಾಕ್ಬಿಟ್ಟು ಕೂರ್ಸೋನೆ ಎಷ್ಟೊತ್ತಿಗೆ ಬರ್ತಾನೆ. ಬಂದರೂ ಮಾತ್ರ ಸಾಯಿಸೇ ಬಿಡ್ತೀನಿ ಅವನ್ನ. ಚೆನ್ನಾಗೈತೆ ಎಣ್ಣೆ ಅಮ್ಮ. ಹ್ಯಾಪಿ ನ್ಯೂ ಇಯರ್. ಏನು ದೆವ್ವ ಬಂದಂಗೆ ಎದೆ ಮೇಲೆ ಬಂದಲ್ಲಪ್ಪ ನೀನು. ಶೇಕಿಂಗ್ ಕೊಡಲ್ವಾ? ನೀನು ಇಷ್ಟು ಲೇಟ್ ಮಾಡ್ದವ್ ನಿನ್ಗೆ ಯಾಕೆ ನಾನು ಸೆಕೆಂಡ್ ಕೊಡಲಿ? ಹಗ್ಗು ಮಾಡಲ್ವಾ? ಯಾವ ಹಗ್ ಮಾಡ್ತಾರೆ ನಿನಗೆ? ನಿನ್ನ ಟೈಮ್ ಸೆನ್ಸ್ ಇಲ್ವಾ? ಯಾಕೆ? ನನಗೆ 9 ಗಂಟೆ ಬರೋಕೆ ಹೇಳಿ 11 ಗಂಟೆ ಆಗೈತೆ. ಹಾಂ, ನಿನ್ಗೆ ಇಂಟರ್ವ್ಯೂ ತೊಗೊಳಕ್ಕೆ ಬರುತ್ತಾ? ಅಲ್ಲ, ನೀವು ಕಲಾವಿದನ ಕರ್ಸಿ ಕೂರ್ಸೋ ಟೈಮ ಇದು. ನೀವೇ ಲೇಟಾಗಿ ಬಂದಿರೋದು. ನಾನೇ ಲೇಟ್. ನಾವು 9 ಗಂಟೆಗೆ ಬಂದಿದ್ದೀನಿ. ನಾನು BMW ಅಲ್ಲಿ ಆಚೆ ಕಾಯ್ತಾ ಇದ್ದೆ. ನಾ TVS ಸ್ಕೂಟಿಲಿ ಕಾಯ್ತಾ ಇದ್ದೆ. TVS ಅಲ್ಲಿ ಬಂದ್ರ ನೀವು? ಹಿಂಗೆ ಆಂಕರಿಂಗ್ ಮಾಡ್ಕೊಂಡೆ BMW ತೊಗೊಂಡ್ಬಿಟ್ರ? ಅಲ್ಲ, ನಾನು BMW ಅಲ್ಲಿ ಬಂದೆ. ಹುಡುಗಿರೆಲ್ಲ ಮುತ್ಕೊಂಡ್ಬಿಟ್ಟಿದ್ರು. ಈ ಸ್ವೀಟ್ ಬನ್ಗೆ ಇರುವೆಗಳು ಮುತ್ಕೊಳ್ತಾರಲ್ಲ, ಹಂಗ್ ಮುತ್ಕೊಂಡಿದ್ರು. ಅದು ನನ್ನ ಫ್ಯಾಂಡಮ್. ನೀವು ಬೆಂಗಳೂರವ್ರ? ಈಗ ನೀವು ನನ್ನ ಇಂಟರ್ವ್ಯೂ ಮಾಡ್ತೀರಾ ತಾನೆ? ಏ ಸ್ವಾಮಿ, ನಿನಗೆ ಈ ಇಂಟರ್ವ್ಯೂ ಬೇಕಂತ 3 ದಿನದಿಂದ ನಾನು ಬೆನ್ನಿಂದ ಬಿದ್ದು ಫೋನು ಮೆಸೇಜು ಮಾಡಿ ನಾನು ಕೂರಿಸ್ಬಿಟ್ಟು ಆಟ ಆಡ್ತಾ ಇದೀಯ. ನಾನು ಇಂಟರ್ವ್ಯೂ ಮಾಡ್ಬೇಕು ನಿನಗೆ? ಅಲ್ಲ ಅಲ್ಲ, ಇದು ನಿಮ್ಗೆ ಯಾರು ಆ್ಯಂಕ್ರಿಂಗ್ ಅಂತ ಹೇಳಿದ್ದು? ಯಾಕೆ ಸುಮ್ಮನೆ ಟಾರ್ಚರ್ ಕೊಡ್ತೀರಾ ನಮಗೆ? ಪಾರ್ಟಿ ಶುರು ಮಾಡ್ಬಿಟ್ಟು ಎಣ್ಣೆ ಇದೆ ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಅಷ್ಟೇ. ಏನಕ್ಕಂದ್ರೆ ನಾನು ಇವತ್ತು ನ್ಯೂ ಇಯರ್ಗೋಸ್ಕರ ಹೃತಿಕ್ ರೋಷನ್ ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಏನು ಬ್ಯೂಟಿ ಇಲ್ಲ, ಇಲ್ಲ ಹೈಟ್ ಅಲ್ಲ, ಇಲ್ಲ ಬಾಡಿ ಇಲ್ಲ, ಅಂದ್ರೆ ಮನ್ಸಿಂದ. ಈ ಎನಿವೇ ಕಾರ್ತಿಕ್, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ನಿಮ್ಗೆ ಹರ್ಷ ತರಲಿ, ನಿಮ್ಮ ಬದುಕಲ್ಲಿ ಎಲ್ಲ ಸಕ್ಸಸ್ಸು ಕಾಣಲಿ ಅಂತ ಮನಸಾರೆ ಹಾರೈಸ್ತೀನಿ. ಇನ್ನೂ ಏನೋ ಒಂದು ಆಸೆ ಇದೆ, ಆದರೆ ಈ ಇಂಟರ್ವ್ಯೂ ಅಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಏನಪ್ಪ? ಇಂಟರ್ವ್ಯೂ ಮುಗಿಸ್ಕೊಂಡು ಹೇಳ. ಇಟ್ಸ್ ಅ ವೆರಿ ಪರ್ಸನಲ್ ಥಿಂಗ್, ಯು ನೋ. ಅಲ್ಲ, ಬಾಯ್ ತಿಂಗ ಇಲ್ಲ ಗಲ್ ತಿಂಗ? ಎರಡು ಕೂಡ. ಓಕೆ, ಡನ್. ಪಾರ್ಟಿ ಮೂಡ್ ಹೇಗಿದೆ? ನನಗೆ ಆಂಬಿಯನ್ಸ್ ತುಂಬ ಇಷ್ಟ ಆಯಿತು. ನಾನು ಫ್ರೆಂಡ್ಸ್ ಜೊತೆ ಹೋಗಿರ್ತೀನಿ, ಇಷ್ಟೊಂದು ಬೆಳಕಿರಲ್ಲ, ಇನ್ನೊಂದು ಚೂರು ಡೌನ್ ಇರುತ್ತೆ. ಬಟ್ ಆಂಬಿಯನ್ಸ್ ರಿಯಲಿ ಇಷ್ಟ ಆಯಿತು. ಲವ್ ಯು. ನಿಮ್ಗೆ ಇನ್ನೊಂದು ಹೇಳ, ಈ ಸೆಟಪ್ಗೆ ಏನೆಲ್ಲ ಖರ್ಚಾಗಿದೆ ಅದು ನಂದೇ ದುಡ್ಡು. ನಾನೊಂಥರ ಖಾಲಿ ಚೆಕ್ ಇದ್ದಂಗೆ, ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಬರ್ಕೋಬಹುದು. ಹೌದಾ? ನನಗೊಂದು ಚೆಕ್ ಕೊಡಿ, ನಾನು ಬರ್ಕೊಂತೀನಿ. ಇಂಕ್ ಇದೆಯಾ? ಇಂಕಲ್ಲ, ಎಲ್ಲ ಇದೆ. ಇಂಕು ಎಲ್ಲರ ಪೆನ್ನಲ್ಲಿ ಸ್ಟಾಕೇ ಇರುತ್ತೆ. ನಾನು ನೋಡಿ, ಹೃತಿಕ್ ರೋಷನ್ಗೆ ಕಾಂಪಿಟೇಷನ್ ಕೊಡ್ತೀನಿ ಅಂದ್ರೆ ನನ್ನ ರೇಂಜ್ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲ, ನಿಮ್ಮ ಹತ್ರ ರೇಂಜ್ ಡ್ರೈವರು BMW ಇದ್ದಾಗಲೇ ಅನ್ಕೊಂಡೆ ನಿಮ್ಮ ಹತ್ರ ರೇಂಜ್ ಚೆನ್ನಾಗೇ ಇದೆ ಅಂತ. ಇರಲಿ, ನಮ್ಮದು ಅಷ್ಟು ರೇಂಜ್ ಅಲ್ಲ, ನಾವೇನು ಬಡ ಮಕ್ಕಳು ಬೆಳೀತಾ ಇದೀವಿ ಅಷ್ಟೇ. ನೀವು ಬಡವರು ಅಂದ್ರೆ ನಾನು ಬಿಕಾರಿ. ಚಿಯರ್ಸ್. ಯಾ, ಚಿಯರ್ಸ್. ಹ್ಯಾಪಿ ನ್ಯೂ ಇಯರ್. ಯಾವ ಬ್ರ್ಯಾಂಡ್ ಮಿಕ್ಸ್ ಮಾಡಿ? ನಮ್ದು ಬ್ರ್ಯಾಂಡ್ ಯಾವಾಗ್ಲೂ ಕೂಡ ತುಂಬಾ ಹೈ ಆಗಿರುತ್ತೆ. ಅಂದ್ರೆ ಎಣ್ಣೆ ಯಾವ್ದಾದ್ರೇನು ಕಿಕ್ ಮಾತ್ರ ಚೆನ್ನಾಗಿರುತ್ತೆ. ಹೌದು, ಕುಡಿಯೋನು ಸರಿಯಾಗಿರ್ತಾನೆ. ಸ್ಟಡಿ ಆಗಿರ್ತಾನ. ನನ್ನನ್ನೆಲ್ಲೋ ನೋಡ್ದಂಗಿದೆಯಲ್ಲ ನೀವು. ಹಂಗೆ ಕಾರ್ತಿಕ್ ಮೆಜೆಸ್ಟಿಕ್ ಹತ್ರ ಎಲ್ಲಾದ್ರೂ ನೋಡಿದ್ರ? ನೀವು ಆಕ್ಚುಲಿ ನೀವು ಕೂತಿರೋ ಸ್ಟೈಲ್ ನೋಡಿದ್ರೆ ನನಗೆ ರವಿ ಬೆಳಗೆರೆ ಸರ್ ನೆನಪು ಬಂದ್ರು. ಹಾಲು ಇದು ಓಕೆ, ನೀವು ಏನೋ ಬೇಕಣ ಖುಷಿ ಪಡ್ಲಿ ಅಂತ ಹೇಳಿದೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಇನ್ಮೇಲಿಂದ ನಾನು ಸಾಹಿತ್ಯ ಪ್ರೀತಿ ತೋರಿಸ್ತೀನಿ. ಹಂಗಂದ್ರೆ ಒಂದು ಕವನ ಹೇಳಿ ನೋಡೋಣ. ಕುಡ್ದು ತಲೆ ಖಾಲಿ ಆಗೋಗಿದೆ. ಓಕೆ. ಇಲ್ಲ, ಲಿವರ್ ಹೋಗಿಲ್ಲಲ್ಲ ತಾನೆ, ತಲೆ ತಾನೆ, ಏನಾಗಲ್ಲ. ಮನಸ್ಸು ಶುದ್ಧವಾಗಿದೆಯಲ್ಲ, ಅದು ಬದುಕಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮನಸ್ಸು ಎಷ್ಟು ಪರಿಶುದ್ಧವಾಗಿರುತ್ತೋ ಅವನ ಜೀವನನೂ ಅಷ್ಟು ನೀಟಾಗಿರುತ್ತೆ ಅಂತ ನಾನು ಬಿಲೀವ್ ಮಾಡೋಣ. ಆ್ಯಕ್ಚುಲಿ ಶಿಸ್ತಿಂದ ಇರ್ತಾರೆ ಅಂತ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸು ಒಳಗಡೆನೆ ಮಾತಾಡ್ಕೋಬೇಕು. ಗೆಜ್ಜೆ ಸೌಂಡ್ ಕೇಳಿಸ್ತಾ ಇಲ್ವಾ? ಇಲ್ಲಪ್ಪ, ನಮ್ಗೆ ಅದರಿಂದ ದೂರ ನಾವು. ನಿಮ್ಗೆ ಕೇಳಿಸ್ತಾ ಇದೆಯಾ? ಅಲ್ಲ, ನಿಮ್ಮಿಂದ ಅನ್ಯಾಯಕ್ಕೊಳಗಾಗಿರೋ ಯಾವುದೋ ಹೆಣ್ಣು ಆತ್ಮ ಬಂದಿಲ್ಲ ತಾನೆ ಇಲ್ಲಿ? ನೋ, ನನಗೆ ಯಾಕೋ ನಿಮ್ಮ ಮೇಲೆ ಡೌಟು. ಅಂಥ ವ್ಯಕ್ತಿ ನಾನಲ್ಲ. ನಿಮಗೆ ನ್ಯೂ ಇಯರ್ ಸಂದರ್ಭದಲ್ಲಿ 2 ಜೋಕ್ ಹೇಳ. ಇಬ್ರು ಹುಡುಗಿರು ಸುಮ್ಮನೆ ಕೂತ್ಕೊಂಡಿದ್ರಂತೆ.
ಇಬ್ರು ಹುಡುಗಿಯರು ಸುಮ್ಮನೆ ಕೂತಿದ್ರಂತೆ. ಓ, ಜೋಕು, ನಗ್ಬೇಕಾ? ಜೋಕು. ಚೆನ್ನಾಗಿತ್ತು. ಮಾತಾಡ್ದಿರ ಸುಮ್ನೆ ಕೂತಿದ್ರಂತೆ. ಓಕೆ, ಇಲ್ಲ ನಗು ಬಂತು ನನಗೆ, ನಿಜವಾಗ್ಲೂ ನಗು ಬಂತು. ಇನ್ನೊಂದ್ ಜೋಕ್ ಹೇಳ. ಹಾ ಹೇಳಿ. ಒಬ್ಬ ಹುಡುಗಿ ಇನ್ನೊಬ್ಬ ಹುಡುಗನ್ನ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ಲಂತೆ. ಸೀರಿಯಸ್ ಆಗಿ? ಓಕೆ, ಇದಕ್ಕೂ ನಗ್ಬೇಕಲ್ಲ? ನಗ್ಬೇಕು. ಹಾ, ಓಕೆ. ಆಮೇಲೆ ಈ ಚಪ್ಪಾಳೆ ಹೊಡೆದಿದ್ದಕ್ಕೆ ನಕ್ಕಿದ್ದಕ್ಕೆ ಹೋಗೋ ಪೇಮೆಂಟ್ ಕೊಡಬೇಕು. ಓಕೆ, ಯಾಕಂದ್ರೆ ಗೊತ್ತಿರೋ ಕೆಲಸ ಫ್ರೀಯಾಗಿ ಮಾಡ್ಬಿಡ್ದಂತೆ. ನನಗೆ ಒಂದೊಂದ್ಸಲ ಕಿವಿ ಮಂದ ಆಗ್ಬಿಡುತ್ತೆ ಒಂದೊಂದು ಟೈಮ್. ಓಕೆ ಓಕೆ, ಹೆಡ್ಫೋನ್ ಕೊಡ್ತೀನಿ ನಾನು ಕೇಳ್ಸಂಗೆ. ಎಲ್ಲ ರೆಡಿಯಾಗೇ ಬಂದಿದ್ದೀರಾ ಅಲ್ಲ? ಇರ್ಲಿ, ಓಕೆ, ಪೇಮೆಂಟ್ ಆಮೇಲೆ ಮಾತಾಡ್ಕೊಳ್ಳೋಣ. ಕಲಾವಿದ್ರು ಹೇಳಿ ನೀವೇ. ಕಾರ್ತಿಕ್, ಮತ್ತಿನ್ನೇನಿಲ್ಲ, ಕೂರ್ಸಿದ್ಯಾ ಏನೋ ಇಂಟರ್ವ್ಯೂ ಮಾಡ್ತೀನಿ ಅಂತ. ಅವಾಗಿಂದ ನಾನೇ ಪ್ರಶ್ನೆ ಕೇಳೋದಾಗಿದೆ, ನೀವು ಉತ್ತರ ಕೊಡೋದಾಗಿದೆ. ಈಗ ನೀವು ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ತಾನೆ? ನೋ, ಆ ಕನ್ಫ್ಯೂಷನ್ ಅಲ್ಲಿ ಇದೀನಿ ನಾನು. ನೋ 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 ನೀವು ಅದೇ ರಾತ್ರಿ ಹೊಡೆದಿರೋದು ಹಿಡಿದಿಲ್ಲ ನಿಮ್ಗೆ ಆಕ್ಚುಲಿ. ಯಾಕೆಂದ್ರೆ ನಿನ್ನೆ ರಾತ್ರಿ ಫೋನ್ ಮಾಡಿದಾಗ ನಾನು ನಿಮ್ಗೆ ಇಂಟರ್ವ್ಯೂ ಮಾಡ್ಬೇಕು ಅಂತ ಕಾಲ್ ಮಾಡಿದ್ದು. ಇಲ್ಲಿ ಬಂದು ನೀವು ನನಗೆ ಇಂಟರ್ವ್ಯೂ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಇದು ಒಂದು ಚೂರಾದ್ರೂ ಒಪ್ಪ ಮಾತ, ನಿಮ್ಮ ಮನಸ್ಥಿತಿ ಏನು, ಮತ್ತೆ ಅದ್ರಲ್ಲಿ ಬೇರೆ ಪರಿಶುದ್ಧವಾದ ಮನಸ್ಸು, ಹಾಲಿನಂತ ಮನಸ್ಸು ಅಂತೀರಪ್ಪ. ಕಟ್ ಮಾಡ್ರಪ್ಪ, ಎಲ್ಲ ತುಂಬಾ ಎಮೋಷನಲ್ ಆಗ್ತಾ ಇದೀನಿ. ಕಣ್ಣೀರು ಗ್ಲಿಸರಿನ್ ಬೇಕಾ? ಅಲ್ಲ, ಹೊಸ ವರ್ಷದ ದಿನ ಅಳಬಾರ್ದಲ್ಲ, ಹೌದು, ನಗ್ಬೇಕು, ಸ್ವಲ್ಪ ಮ್ಯಾನ್ಲಿ ಆಗಿರ್ತೀನಿ ನಾನು. ಕರೆಕ್ಟ್. ಮಾರ್ಕ್ ಫೀಲ್ ಅಲ್ಲಿ ಇದೀವಿ. ಮಸ್ತ್ ಮಲೈಕಾ ನೆನ್ನೆ ಕನ್ಸಲ್ ಬಂದಿದೆ. ಹೇಗನ್ನಿಸ್ತು ನಿಮ್ಗೆ ಆ ಸಾಂಗ್? ಅದನ್ನ ಈ ಪ್ರೋಗ್ರಾಮ್ ಲಾಸ್ಟ್ ಅಲ್ಲಿ ಹೇಳೋಣ ಅಂತ ಅನ್ಕೊಂಡೆ ನಾನು. ಎಸ್, ಓಕೆ. ನಿಮ್ಮ ಆಕ್ಟಿಂಗ್ ಬಗ್ಗೆ ಹೇಳಕ್ಕೆ ನನ್ನ ಹತ್ರ ಏನು ಪದಗಳೇ ಸಿಗ್ತಾ ಇಲ್ಲ. ಓಕೆ, ಅಂದ್ರೆ ಅಷ್ಟ್ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಕ್ ಬಂದೆ. ಎಸ್, ಓಕೆ. ಅಲ್ಲ, ಅದು ಒಂದು ಸಾಂಗ್ ಅಲ್ಲಾದ್ರೂ ವರ್ಣಿಸಿ. ನೀವು ಹೊಗಳಿಕೆನ ಪ್ರೀತಿಯಿಂದ ರಿಸೀವ್ ಮಾಡ್ತೀನಿ, ನಾನು ಖುಷಿ ಪಡ್ತೀನಿ. ನಮಗೆ ಮಹಂತೇಶ್ ಅಂದ್ರೆ ಒಂದು ಫುಲ್ ಬಾಟ್ಲ್ ಇದ್ದಂಗೆ. ವಾವ್, ಖಾಲಿ ಬಾಟ್ಲ್ ಅಲ್ಲ, ಫುಲ್ ಬಾಟ್ಲು. ಯಾವಾಗ್ಲೂ ಅದಕ್ಕೆ ಕಿಕ್ ಕೊಡ್ತಾನೆ ಇರುತ್ತೆ. ಓಕೆ. ನಾಚಿಕೆ ಆಗ್ತಾ ಇದೆ. ಓ, ಈಗ ನೀವು ಎಮೋಷನಲ್ ಆಗ್ತಾ ಇಲ್ಲ, ನನ್ನ ನಾಚಿಕೆ ಆಗ್ತಾ ಇದೆ. ನೀವು ನಾಚಿಕೆನ್ ತೋರಿಸೋ ಬಗ್ಗೆ ನನಗೆ ತುಂಬಾ ಇಷ್ಟ ಆಯ್ತು. ಹೌದಾ? ಥ್ಯಾಂಕ್ ಯು. ಮತ್ತೆ ಯಾಕೆ? ಒಂದು ಡೌಟ್ ಇದೆ ನನಗೆ. ಹಾಂ, ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ? ಜನರಲಿ ಎಲ್ಲರೂ ಯೂಸ್ ಮಾಡೋ ಅಂಥದ್ದೇ ಹೆಡ್ ಆ್ಯಂಡ್ ಶೋಲ್ಡರ್. ಈ ಎಷ್ಟು ಹಕ್ಕಿಗಳಿಗೆ ನೀವು ಆಶ್ರಯ ಕೊಟ್ಟಿದ್ದೀರಾ ನಿಮ್ಮ ಕೂದಲಲ್ಲಿ? ಇಟ್ಸ್ ಅ ವೆರಿ ಇಂಟೆಲೆಕ್ಚುಯಲ್ ಕ್ವಶನ್, ಇವನು. ಅಲ್ಲ, ಓಕೆ, ಗೂಡ್ ಥರ ಇದೆ ಅಂತ ಒಪ್ಕೊಳ್ತೀನಿ. ನೀವು ಕಿಂಡಲ್ ಮಾಡ್ತಾ ಇದ್ದೀರ ಅಂತ ಗೊತ್ತು, ಬಟ್ ಅದು ಇದ್ರೂ ಕೂಡ ಹೇಳ್ತೀನಿ. ಅದು ನಾವು ಒಂದಿಷ್ಟು ಪಾತ್ರಗಳಿಗೋಸ್ಕರ ಬಿಟ್ಟಿರೋ ಹೇರ್ ಸ್ಟೈಲು, ಜೊತೆಗೆ ನನ್ನನ್ನು ಇವತ್ತು ಬೇರೆ ಹಂತಕ್ಕೆ ಕೂರಿಸಿರೋ ಒಂದು ಕಾರಣಕ್ಕೋಸ್ಕರ ಮೇಂಟೈನ್ ಮಾಡ್ತಾ ಇದ್ದೀನಿ. ಪಾತ್ರಗಳಿಗೋಸ್ಕರ ಮಹಂತೇಶ್ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತ ಆಯ್ತು. ಇಷ್ಟ ಆದರೆ ಮಾತ್ರ. ಬೇರೆ ಥರ ಅರ್ಥ ಗೊತ್ತಾಯ್ತು, ಅದಕ್ಕೆ ಇಷ್ಟ ಆದರೆ ಮಾತ್ರ. ಪರಕಾಯ ಪ್ರವೇಶ ಅನ್ನಕ್ಕೆ ಬಂದೆ, ಅದು ಪೊರಕೆ ಪ್ರವೇಶ ಆಗೋಯ್ತು. ಓಕೆ, ಯಾರು ಹೊಡೆದಿಲ್ಲ ಅಲ್ಲ ಪೊರಕೆಯಲ್ಲಿ. ನೋ, ಅಂತ ಕೆಲಸಗಳು ಮಾಡಕ್ ಹೋಗಿಲ್ಲ. ಇಲ್ಲ, ಎಲ್ಲರೂ ಪ್ರೀತಿಸ್ತಾರೆ ನನ್ನ. ನೀವು ನನಗೆ 6-7 ವರ್ಷದಿಂದ ಗೊತ್ತು. ನಿಮ್ಗೇನಾದ್ರೂ ಹಂಗೆ ಅನ್ನಿಸ್ತಾ ಇದೆಯಾ ನನ್ನ ಸ್ನೇಹದಲ್ಲಿ ಏನಾದರೂ ಕೊರತೆ ಇದೆ ಅಂತ? ನಿಮ್ಮ ನಾನಾ ಅವತಾರಗಳು ನೋಡ್ಬಿಟ್ಟಿದ್ದೀನಿ ನಾನು. ಹೌದಾ? ಓಕೆ, ಅದರಲ್ಲಿ ಒಂದು ಅವತಾರ ಹೇಳಿ. ಅವತಾರ ನಮ್ಮ ಆಡಿಯನ್ಸ್ಗೂ ಗೊತ್ತಾಗ್ಲಿ. ನಿಮ್ಮನ್ನ ಸತ್ಯ ಹರಿಶ್ಚಂದ್ರ ಅನ್ಬೋದು ಒಂದು ಹಂತಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ನಾನು ಸುಮ್ಮನೆ ಇಷ್ಟೊತ್ತು ಜೋಕ್ ಮಾಡಿದೆ. ಅಂದ್ರೆ ಏನಾಯ್ತು, ಮಹಂತೇಶ್ ಅವ್ರು ಬರೀ ಸುಳ್ಳು ಹೇಳ್ತಾರೆ ಅಂತನಾ? ನಾನು ಹಂಗೇನು ಹೇಳಿಲ್ವಲ್ಲ, ನೀವು ಹೇಳಿದ್ದೆಲ್ಲ ತಗೊಳ್ತಾ ಇದ್ದೀನಿ. ಫೈನಲಿ ಕನ್ಕ್ಲೂಷನು ನೀವೇ ಹೇಳ್ತಾ ಇದ್ದೀರಾ. ಅದು ಪ್ರೀತಿಗೋ ಸ್ನೇಹಕ್ಕೋ ಗೊತ್ತಿಲ್ಲ. ಎಸ್. ಮಾರ್ಕ್ ರೇಂಜ್ ಹೇಗಿದೆ ಈಗ? ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಮಾರ್ಕ್ ಇಷ್ಟು ದಿನ ಒಂದಿಷ್ಟು ಸಿನಿಮಾಗಳನ್ನ ನೀವು ನೋಡಿದ್ದೀರಾ, ಪಾತ್ರಗಳನ್ನ ನೋಡಿದ್ದೀರಾ. ಬಟ್ ಮಾರ್ಕ್ ಬಿಕಾಸ್ ಸುದೀಪ್ ಸರ್ ಅವ್ರಿಗೆ ಒಂದು ಸ್ಟಾರ್ಡಮ್ಮು, ಸೂಪರ್ ಸ್ಟಾರು, ಅವ್ರದ್ದೇ ಆದಂಥ ಒಂದು
ಬಳಗ ಫ್ಯಾನ್ಸ್ ಹೊಂದಿರೋರು. ಆ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ ಅನ್ನೋದು ಒಂದು ಕಡೆ ಖುಷಿ ಆದರೆ, ಇನ್ನೊಂದು ಕಡೆ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರೋರಿಗೆ ಇವತ್ತು ಗೊತ್ತಾಗಿದ್ದೀನಿ ಅಂತ ಹೇಳ್ಬೋದು. ಈಗ ನೀವು ಮಾತಾಡ್ತಾ ನನ್ನ ಪೇಮೆಂಟ್ ಕೇಳಿದ್ರಿ, ಹೋದ ಕಡೆ ಎಲ್ಲ ಪಾತ್ರ ಕೇಳ್ತೀರಾ ಫಸ್ಟ್ ಪೇಮೆಂಟ್ ಕೇಳ್ತೀರಾ? ಇಲ್ಲ, ನನ್ನ ಸ್ನೇಹಿತರು ಇನ್ನೊಬ್ರು ಇದ್ದಾರೆ, XYZ ಹೆಸರು ಬೇಡ, ಅವರು ಫಸ್ಟು ರೇಟು ಡೇಟು ಫಿಕ್ಸ್ ಆಯಿತು ಅಂದರೆ ಶೂಟು. ನಾನಲ್ಲ, ನನ್ನ ಫ್ರೆಂಡು ರೇಟು ಡೇಟು ಫಿಕ್ಸ್ ಆದರೆ ಶೂಟು ಅಂತ. ಹಂಗಂತಲ್ಲ, ನಾನು ಫಸ್ಟು ಕತೆ ಪಾತ್ರ ಕೇಳಿದ್ಮೇಲೆ ಮಿಕ್ಕಿದ್ದು ಆಮೇಲೆ ಮಾತಾಡ್ಕೊಳ್ತೀನಿ. ನಾನು ಫಸ್ಟು ಫೋನ್ ಬಂದಮೇಲೆ ನಾನು ಪಾತ್ರ ಕೇಳಿ ಕತೆ ಕೇಳಿ ಆಮೇಲೆ ಮಿಕ್ಕಿದ್ದು ಮಾತಾಡ್ತೇನೆ. ಎಲ್ಲೂ ಕಿರಿಕ್ ಮಾಡ್ಕೊಳ್ಳಲ್ಲ ನೀವು ಅಲ್ವಾ ಸರ್? ಜೀವನ ಸರ್, ಬದುಕು. ಹೊಸ ಕಿರಿಕ್ ಮಾಡ್ಕೊಳ್ಳಿ ಏನಾದರೂ. ನಂಗೆ ಬರಲ್ವಲ್ಲ ಕಿರಿಕ್ ಮಾಡೋಕ್ಕೆ. ನಾನು ತುಂಬ ಸಾಫ್ಟ್ ನೇಚರ್, ನನಗೆ ಜಗಳ ಆಡೋಕ್ಕೆ ಬರಲ್ಲ ಫಸ್ಟ್ ಥಿಂಗ್. ಬೇಡ. ಎಲ್ಲ ಕಡೆ ಸುದ್ದಿ ಆಗೋದು ಇಷ್ಟ ಇಲ್ಲ ನಿಮಗೆ? ಒಳ್ಳೆ ಸುದ್ದಿ ಆಗಕ್ಕೆ ಇಷ್ಟ, ಬೇರೆ ಥರ ಸುದ್ದಿ ಆಗಕ್ಕೆ ಇಷ್ಟ ಇಲ್ಲ. ಬೇರೆ ಥರ ಸುದ್ದಿ ಆಗಕ್ಕೆ? ಎಸ್, ಯಾಕಂದ್ರೆ ನಾನು ಆ ಥರದ್ದು ಯಾವ ಕೆಲಸಕ್ಕೂ ಕೈ ಹಾಕಲ್ವಲ್ಲ. ನಾನಾಯ್ತು, ನನ್ನ ಕೆಲಸ ಆಯಿತು. ನಿಮ್ಮ ಟಾರ್ಗೆಟ್ ತುಂಬ ಚೆನ್ನಾಗಿದೆ. ಯಾವುದು? ಪಾತ್ರಗಳ ಆಯ್ಕೆಯಲ್ಲಿ. ಎಸ್, ಥ್ಯಾಂಕ್ ಯು. ಅದು ಅದೃಷ್ಟನೋ ಗೊತ್ತಿಲ್ಲ, ನನ್ನ ಲಕ್ಕು ಚೆನ್ನಾಗಿದೆ. ಇಲ್ಲಿ ತನಕ ಒಳ್ಳೊಳ್ಳೆ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಅದು ಒಂದು ಕಡೆಯಿಂದ ತುಂಬ ಖುಷಿ ಆಗುತ್ತೆ. ನಿಮ್ಮನ್ನು ಯೋಗಿ ಬಾಬು ಅಂತಾರಲ್ಲ, ಯಾಕೆ? ನಾನೇ ಒಂದೊಂದು ಸಾರಿ ಕನ್ಫ್ಯೂಸ್ ಆಗ್ಬಿಡ್ತೀನಿ. ಅಂದರೆ ನನ್ನ ಥರದರೆ ಒಬ್ಬರು ತಮಿಳಲ್ಲಿದ್ದಾರೆ ಯೋಗಿ ಬಾಬು ಅಂತ. ಸೊ ಅವರು ತುಂಬ ಫೇಮಸ್ ಆ್ಯಕ್ಚುಲಿ. ನನಗೆ ಈಗ ಎಲ್ಲ ಕಡೆ ನೀವು ನೆಕ್ಸ್ಟ್ ಕನ್ನಡದ ಯೋಗಿ ಬಾಬು ಇಲ್ಲ ಕಣ್ರಿ, ನಾನು ಕನ್ನಡದ ಮಾಂತೇಶ್ ಅಷ್ಟೇ ಆಗೋಕ್ಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ತಿರ್ತೀನಿ. ಬಟ್ ಅವರೊಂದು ಪ್ರೀತಿ ಇದೆ ಗೊತ್ತಾ, ಆ ವ್ಯಕ್ತಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಖುಷಿ ಆಗುತ್ತೆ. ಸೊ ಈಗ ಆಲ್ರೆಡಿ ಈಸ್ ಎ ಸಕ್ಸಸ್ಫುಲ್ ಪರ್ಸನ್ ಯೋಗಿ ಬಾಬು. ನನ್ನನ್ನು ಅವ್ರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ನಾನು ಯಾವುದೊಂದು ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಂದರೆ ನಾವೆಲ್ಲ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಅದು ನಂಗೆ ಗೊತ್ತಿಲ್ಲ. ಏನ್ರಪ್ಪ ಏನು ಈ ಥರ ಮಾತುಗಳು? ಒಂದೊಂದ್ಸಲ ಪ್ರಶ್ನೆ ಕೇಳೋಕೆ ಬೆವರ್ತಾ ಇದ್ದೀನಿ. ಒಂದೊಂದ್ಸಲ ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹೌದು, ಆ ಥರ ಮಾಡ್ಬಿಡ್ತೀರಾ ನೀವು? ಅಲ್ಲ, ನೀವು ಮಾತಿನಲ್ಲಿ ಮಲ್ಲ ಅಂತ ನಾನು ಕೇಳ್ಪಟ್ಟಿದ್ದೆ. ನೀವೇ ಹಿಂಗೆ ಅಂದ್ಬಿಟ್ರೆ ನಮ್ಮಂತರ ಬದುಕಿಗೆ ಮಾತಿನ ಮಲ್ಲ, ಆದರೆ ಜೇಬಲ್ ದುಡ್ಡಿಲ್ಲ. ಕರೆಕ್ಟ್. ನಾನು ಹೇಳಿದ ಜೋಕ್ ಅನಿಸ್ತಾ? ಅಲ್ಲ, ನಗಿ ಅಂದ್ರಲ್ಲ ನೀವು ಹೊಡೆಯೋ ಪಂಚಿಗೆಲ್ಲ ನಗಿ ಅಂತ ಅವಾಗಲೇ ಹೇಳಿದ್ರಲ್ಲ, ಒಂದು ಪೇಮೆಂಟು ಮಾತಾಡಿದ್ರಿ. ನನ್ನ ನೋವನ್ನು ಹೇಳ್ಕೊತಾ ಇದ್ರೆ ನೀವು ಈಗ ಅಳ್ಬೇಕಾ? ಈಗ ಸಾರಿ, ಈ ಮೂಮೆಂಟ್ ಹೇಳ್ಬೇಕು. ಟಿಶ್ಯೂ ಇದೆಯಪ್ಪ? ಬೇಡ, ಶರ್ಟೇ ಇದೆ. ಕಾರ್ತಿಕ್, ನಿಮ್ಮ ದುಃಖ ತಡಿಯಕ್ಕಾಗ್ತಾ ಇಲ್ಲ. ಇರ್ಲಿ, ನಾನು ಹೊಸ ವರ್ಷದ ದಿನ ಅಳಬಾರ್ದು ಅಂತ ಬಂದಿದ್ದೆ, ಆದ್ರೆ ಅಳಿಸ್ತಾ ಇದ್ರೆ. ಎಸ್, ಇರ್ಲಿ, ಒಂದು ಸಿಪ್ ಕುಡೀರಿ, ನೋವು ಕಡಿಮೆ ಆಗುತ್ತೆ. ಚೀಯರ್ಸ್. ನಮ್ಮ ನೋವುಗಳಿಗೋಸ್ಕರ ಈ ಚೀಯರ್ಸ್. ಓಕೆ. ಎಷ್ಟು ವರ್ಷದಿಂದ ಕುಡಿತಾ ಇದ್ದೀರಾ? ಸಾರಿ, ಎಷ್ಟು ವರ್ಷದಿಂದ ಆಕ್ಟ್ ಮಾಡ್ತಾ ಇದ್ದೀರಾ? 10 ವರ್ಷದಿಂದ. 10 ವರ್ಷದಿಂದ. ಪಯಣ ಹೇಗೆ ಕಾಣಿಸ್ತಾ ಇದೆ ಈಗ? ಈ ಪಯಣ ಅಲ್ಲ, ಆ ಪಯಣ. ಎಸ್, ಆ್ಯಕ್ಟಿಂಗ್ ಕರಿಯರು ತುಂಬ ಬ್ಯೂಟಿಫುಲ್ಲಾಗಿ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಸಾಗ್ತಾ ಇದೆ ಅಂತ ಹೇಳ್ಬೋದು. ಹೊಸ ಹೊಸ ಪಾತ್ರಗಳು ಮಾಡಿಕೊಂಡು, ಹೊಸ ಹೊಸ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಿಕೊಂಡು, ಹೊಸ ಹೀರೋಗಳ ಜೊತೆಗೆ, ಆಮೇಲೆ ನಮ್ಮ ಇಂಡಸ್ಟ್ರಿಗೆ ಹೆಸರು ತಂದು ಕೊಟ್ಟ ಹೀರೋಗಳ ಜೊತೆಗೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಅದು ತುಂಬ ಖುಷಿ ಇದೆ. ನಿಮ್ಮನ್ನೊಂದ್ಸಲ RR ನಗರ ಬಸ್ ಸ್ಟ್ಯಾಂಡಲ್ಲಿ ನೋಡಿದ ನೆನಪು ನನಗೆ. ಬಸ್ ಸ್ಟಾಪ್ ಹತ್ರ ನಾವು ಹೋಗೋಕ್ಕೆ ಚಾನ್ಸೇ ಇಲ್ಲ, ಮನೆ ಬಿಟ್ಟು ಆಚೆನೇ ಬರಲ್ಲ. ಅಲ್ಲ, ಯಾರಿಗೋ ಕಾಯ್ತಾ ಇದ್ರಿ ಅನ್ಸುತ್ತಲ್ಲಿ. ನೋ, ಚಾನ್ಸೇ ಇಲ್ಲ. ರಾಂಗ್ ನಂಬರು. ಆ ದಾರಿಗೆ ನಾವು ಹೋಗೋದೇ ಇಲ್ಲ. ಅದು ನನ್ನ ಪಾಲಿಗೆ ರಾಂಗ್ ನಂಬರೇ. ಸಂಜೆ ಹೊತ್ತೇ ನೋಡಿದ್ದೆ ಅಲ್ಲಿ ನಿಮ್ಮನ್ನ. ನಾನು ಶೂಟ್ ಇದ್ದಾಗ ಶೂಟಿಂಗು, ಇಲ್ಲಾಂದ್ರೆ ಮನೆ ಒಳಗಡೆನೆ. ಸವ್ಯಸಾಚಿ, ಒಳ್ಳೆ ಕಲಾವಿದ. ನೋಡಿ, ಎಷ್ಟು ಒಳ್ಳೊಳ್ಳೆ ಪದಗಳು ಹೇಳ್ತಾ ಇದ್ದೀನಿ, ನೀವು ನನಗೆ ಒಂದು ಪದ ಹೇಳಲಿಲ್ಲ. ನಾನು ಮಾತಿನ ಮಲ್ಲ ಅಂತ ಒಂದು ಟೈಟ್ಲೇ ಕೊಟ್ಟೆ. ಅದು ಲೆಜೆಂಡ್ರಿ ವರ್ಡ್ ಆ್ಯಕ್ಚುಲಿ. ನಿಮ್ಗೆ ಗೊತ್ತಿಲ್ವಾ? ಇದು AC ಹಾಕಿಲ್ವಾ? ಇಲ್ಲಿ ತಾಳಕ್ಕಾಗ್ತಾ ಇಲ್ಲ. ಇಲ್ಲ, ಒಂದ್ಸಲ ಇರ್ಲಿ, ತೊಂದರೆ ಇಲ್ಲ. ಖುಷಿ ಒಂದೊಂದ್ಸಾರಿ ಮುಚ್ಚಿಟ್ಕೋಬೇಕು, ಒಂದೊಂದ್ಸಾರಿ ಹಂಚಬೇಕು. ಈಗ ಮುಚ್ಚಿಟ್ಕೊಳ್ಳೋ ಸಮಯ. ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅದು ಮಾತ್ರ ನಿಜ. ಥ್ಯಾಂಕ್ ಯು. ಚಿಯರ್ಸ್. ಚಿಯರ್ಸ್.
ನಾನೇನಕ್ಕೆ ಕೇಳಿದೆ ಅಂದ್ರೆ AC ತುಂಬಾ ಫ್ಯಾನ್ಸ್ ಜಾಸ್ತಿ ಆಗೋಗಿದ್ದಾರೆ ಈಗ ನಮ್ಮಗಳಿಗೆ. ಹೌದು. ನಮ್ಮಗಳಿಗೆ ಹೌದು, ನಾನು ನಿಮ್ಮನ್ನು ಸೇರಿಸ್ಕೊಂತೀನಿ. ಕರೆಕ್ಟ್. ನೀವು ಫುಲ್ ಫೇಮಸ್ ಆಕ್ಚುಲಿ. ನಾನು ಕೂಡ ನಿಮ್ಮ ಅಭಿಮಾನಿನೇ, ನಿಮ್ಮ ಫ್ಯಾನೇ. ಆದ್ರೆ ನಮ್ಮ ಮನೇಲಿ AC ಇದೆ ಅಷ್ಟೇ. ನನಗೆ ನೋಡಿ, ಈಗ ಎಲ್ಲ ಹೋದ್ರು ಅಭಿಮಾನಿಗಳು ಸೆಲ್ಫಿ ಕೇಳ್ತಾರೆ, ಆಟೋಗ್ರಾಫ್ ಕೇಳ್ತಾರೆ. ಓಕೆ, ಎಷ್ಟು ಅಂತ ನಾನು ಕೊಡ್ಲಿ? ಹೌದು, ನನಗೂ ಸುಸ್ತಾಗಲ್ಲ, ಹೌದು, ನನಗೂ ಟಯರ್ಡ್ನೆಸ್ ಇರಲ್ವಾ? ಕರೆಕ್ಟ್. ಆದರೆ ನೀವು ಇಲ್ಲಿ ಕರೆದಿದ್ದೀರಾ ಅಂತ ಬಂದಿದ್ದೀನಿ ನಾನಿಲ್ಲಿ, ನಿಮಗೋಸ್ಕರ ಬಂದಿದ್ದೀನಿ ನಾನು. ಎಲ್ಲರೂ ಕರೀತಾರೆ ಅಂದ್ಬಿಟ್ಟು ನಾನೇನು ಹೋಗಲ್ಲ, ಆಯ್ತಾ? ಇದೊಂದು ಕ್ಲಿಯರ್ ಮಾಡ್ಬಿಡ್ತೀನಿ ನಾನು. ಜಾಸ್ತಿ ಮಾತಾಡ್ತಾ ಇದ್ದೀನ? ತುಂಬಾನೇ ಮಾತಾಡ್ತಾ ಇದೆಯಾ? ನ್ಯೂ ಇಯರ್ ಅಲ್ವಾ ನಡೆಯುತ್ತೆ. ಅದೇ ಎಣ್ಣೆ ಜಾಸ್ತಿ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ಆ್ಯಂಕರ್ ನೀನು, ಆರ್ಟಿಸ್ಟ್ ನಾನು. ಇದು ಏನು ಮಿಕ್ಸ್ ಮಾಡಿಲ್ಲ ತಾನೆ? ಬೇರೆ ಏನು ಇಲ್ಲ, ಅದೇ ನಿನಗೆ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಅಲ್ಲ, ನೀವು ಮಿಕ್ಸ್ ಮಾಡಿಲ್ಲ ತಾನೆ? ಇಲ್ಲ. ಈಗ ಹೇಳು, ಆ್ಯಂಕರ್ ಯಾರು, ಆಕ್ಟರ್ ಯಾರು? ಅಂದ್ರೆ ಎಲ್ಲರೂ ಕಲಾವಿದ್ರೆ ಅಂತ ಅನ್ಕೊಳ್ಳೋಣ ಅಲ್ವಾ? ಯಾಕೆ ಮೇಲು ಕೀಳು ಜಾತಿ ಭೇದಗಳು? ಕಲಾವಿದನಿಗೆ ಏನೂ ಇಲ್ಲ, ಮಿತಿ ಇಲ್ಲ ಅಂತಾರೆ, ಹಂಗೆ ಅನ್ಕೊಂಡ್ಬಿಡೋಣ. ಮತ್ತೆ 3 ದಿನದಿಂದ ಯಾಕೆ ಕಾಲ್ ಮಾಡ್ತಾ ಇದ್ರಿ, ಮೆಸೇಜ್ ಮಾಡ್ತಾ ಇದ್ರಿ? ಅಂದ್ರೆ ನನ್ನ ನಂಬರಿಂದ ನಿಮಗೆ ಕಾಲ್ಸ್ ಬರ್ತಾ ಇತ್ತಾ? ಹೌದು, ಆಫ್ ಕೋರ್ಸ್. ಇದು ಯಾಕೋ ಅನ್ನಿಯನ್ ಕತೆ ತರ ಇದೆಯಲ್ಲ, ಒಬ್ಬನಲ್ಲಿ 3 ಜನ ಇರ್ತಾರ. ನೀವೇ ಅನಿನ ಚೆಕ್ ಮಾಡ್ಬಿಡಲ್ಲ ನಾನೇ ಮಾಡಿದೀನ ಅಂತ. ರಾಧಿಕಾ, ದೀಪಿಕಾ, ರೂಪಿಕಾ, ಯಾವ್ದ್ಯಾವ್ದೋ ಹೆಸರು. ನಿಮ್ಮ ಎಲ್ಲ ಹುಡುಗಿರ ಹೆಸರು ಇಟ್ಕೊಂಡಿದ್ದೀರ ನೋಡಿ. ಎಂತ ಪ್ರಳಯಾಂತಕ ನೀವು. ಸೂಪರ್. ನಾವೇನಂದ್ರೆ ಲೈಫಲ್ಲಿ ಸ್ವಲ್ಪ ತಣ್ಣಗಿರ್ತೀವಿ. ಎಸ್, ಅದೇ AC ಹಾಕೊಂಡು. ಗೊತ್ತಾಗ್ತಾ ಇದೆ. ಹೇಳಿ, ಕರ್ಸಿದ ಸಮಾಚಾರ ವಿಷಯ ಏನು? ಬೇಗ ಹೇಳಿ, ಟೈಮ್ ಎಲ್ಲ ಹೊರಡಬೇಕು. ಈಗ ವಿಷಯಕ್ಕೆ ಬರೋಣ. ಎಸ್, ಆಫ್ ಕೋರ್ಸ್, ಬನ್ನಿ ಬೇಗ, ನಾನು ಕಾಯ್ತಾ ಇದ್ದೀನಿ. ಲೈಫಲ್ಲಿ ಏನು ಮಾಡ್ತಾ ಇದ್ದೀರಾ? ಸಿನಿಮಾ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಫ್ಯಾಮಿಲಿ ಜೊತೆ ಇರ್ತೀನಿ. ಅದನ್ನು ಬಿಟ್ಟು ಫ್ರೆಂಡ್ಸ್ ಜೊತೆ ಇರ್ತೀನಿ. ನಿಮ್ಮನ್ನು ಯಾರ್ಯಾರೋ ತುಂಬ ಹೊಗಳ್ತಾ ಇದ್ರಂತೆ. ಯಾರು? ಯಾರೋ ಅಲ್ಲಿ ಸಿಕ್ದವರು. ನೋ, ನನ್ನ ಕಿವಿಗೆಲ್ಲ ಬೀಳುತ್ತೆ ವಿಷಯಗಳು. ನಾನು ಆ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ, ನೀವೇನೋ ಯೋಚನೆ ಮಾಡ್ತಾ ಇದ್ದೀರಾ. ಕರೆಕ್ಟ್ ಕರೆಕ್ಟ್. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಅದನ್ನ ರಿವೀಲು ಮಾಡಲ್ಲ, ಭಯ ಪಡಬೇಡಿ, ಇಟ್ಸ್ ಓಕೆ. ಓಕೆ. ನಾ ಭಯ ಪಡಕ್ಕೆ ನೀವು ಹುಲಿನೂ ಅಲ್ಲ, ಸಿಂಹನೂ ಅಲ್ಲ. ಈಗ ನೀವು, ನಾನು ಜಿಂಕೆ ಮರಿನೂ ಅಲ್ಲ. ಕಾಡಿನ ರಾಜ ಸಿಂಹ. ನೀವ ಕಾಣಿಸ್ತಾ ಇದೆ ನಿಮ್ಮ ಕೂದಲಲ್ಲೇ. ನಿಮ್ಮ ಹಣೆ ಬರ ಕಾಣಿಸ್ತಾ ಇಲ್ಲ ನನಗೆ. ಚೆನ್ನಾಗಿದೆ. ದುರ್ಬಿನ್ ಏನಾದ್ರು ತಗೊಳ್ಳಿ, ಕಾಣ್ಬೋದು. ಚೆನ್ನಾಗಿದೆ. ಒಂದು ಭವಿಷ್ಯ ಹೇಳ ನಿಮ್ಗೆ. ಹೇಳಿ. ಮಹಾಂತೇಶ್ ಹಿರೇಮಠ್ ಅವರು ಇನ್ನು ಮುಂದಿನ 3 ವರ್ಷ ಕೈಗೆ ಸಿಗಲ್ಲ. ನಿಜನಾ? ಹಂಗೆ ಹೇಳಿ ತಗಲಬೇಡಿ. ಇವಾಗ ಏನೋ ಸಿನಿಮಾ ಮಾಡ್ತಾ ಇದ್ದೀನಿ. ಅಲ್ಲ, ಇದನ್ನ ಸೀರಿಯಸ್ ಆಗಿ ಹೇಳಿ. ಸೀರಿಯಸ್ ಆಗಲ್ಲ, ನನಗೆ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರೆ ಮುಂದೆ ಬರೋ ಅವಕಾಶಗಳು ಮಿಸ್ ಆಗುತ್ತೆ. ಇಲ್ಲ, ಆಲ್ವೇಸ್ ಯಾವ ಸಿನಿಮಾ ಬಂದರೂ ಮಾಡೋಷ್ಟು ಸ್ಪೇಸ್ ಇದೆ, ಎಲ್ಲ ಇದೆ. ಓಕೆ, ಭಗವಂತನ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ. ನೋಡಿ, ಮಹಾಂತೇಶ್ ಅವರು ಡೇಟ್ಸ್ ಕೊಡ್ತಾರೆ, ಎಲ್ಲೂ ಗಾಯಬಾಗಲ್ಲ, ನೆನಪಿರಲಿ. ಖಂಡಿತ. ಥರ ವಾರ್ನಿಂಗ್ ಥರ ಕೊಟ್ಟೆ ಅಲ್ಲ ನಾನು? ಚೆನ್ನಾಗಿ ನನಗಂತ ಹೇಳಿ, ಪ್ರೀತಿಯಿಂದ ಖುಷಿಯಿಂದ ಈ ನವರಸಗಳು ಅಂತ ಏನಾದ್ರು ಕೇಳಿರ್ತೀರಲ್ಲ, ಇದೇ ಡೈಲಾಗ್ನ ನಾನು ರಸಗಳನ್ನ ಹೇಳ್ತೀನಿ, ನೀವು ಆ ಸ್ಲ್ಯಾಂಗಲ್ಲಿ ಹೇಳಬೇಕು. ಶೃಂಗಾರ. ನನ್ನೊಳಗಿನ ಶೃಂಗಾರ ಆಚೆನೆ ಬರ್ತಾ ಇಲ್ಲ. ಓಕೆ, ವೀರ ರಸದಲ್ಲಿ ಹೇಳಿ. ಬೇಡ, ಶೃಂಗಾರನೇ ಟ್ರೈ ಮಾಡ್ತೀನಿ. ಮಹಾಂತೇಶ್ ಹಿರೇಮಠ್ ಅವರು ಇನ್ನು 3 ವರ್ಷ ಯಾರ ಕೈಗೂ ಸಿಗಲ್ಲ. ಉಲ್ಟಾ ಹೇಳಿ ಅಂತ. ಶೃಂಗಾರ ಆಯ್ತಿದು, ವೀರ ಹೇಳ. ಮಹಾಂತೇಶ್ ಹಿರೇಮಠ್ ಅವರು ಇನ್ನು 3 ವರ್ಷ ಯಾರ ಕೈಗೂ ಸಿಗಲ್ಲ. ಸಿಗ್ತಾರಂತ ಹೇಳ್ರಿ. ಸಿಗ್ತಾರೆ ಅನ್ಬೇಕು. ಖಟ್ 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 ಎಲ್ಲ ನೀವು ಅದನ್ನೇ 9 ಸರಿ ಹೇಳ್ಬಿಟ್ಟಾಗ 3 ವರ್ಷ ಬಿಸಿ ಅನ್ಕೊಂಡ್ಬಿಡ್ತಾರೆ. ಹಂಗಲ್ಲ, ಯಾವ ಸಿನಿಮಾಕ್ಕೆ ಡೇಟ್ ಕೇಳಿದ್ರು ಡೇಟ್ ಕೊಡ್ತಾರೆ ಅಂತ ಹೇಳ್ಬೇಕು. ಎಲ್ಲಾರ್ಗೂ ಡೇಟ್ ಕೊಡ್ತಾರೆ ಅಂತ ಹೇಳ್ಬೇಕು. ಎಸ್. ಈಗ ಹಾಸ್ಯ ವಿತೌಟ್ ಪೇಮೆಂಟು. ಸಾರಿ ಫ್ರೀ ಆಗಿ. ಸಾರಿ, ನಾನು ತುಂಬಾ ಅಭಿಮಾನ ತಗೊಳ್ತಾ ಇದ್ದೀನಿ, ಇನ್ಮೇಲೆ ಕರೆಕ್ಟಾಗಿ ಹೇಳ್ತೀನಿ. ಮಹಾಂತೇಶ್ ಹಿರೇಮಠ್ ಅವರು ಇನ್ನು 3 ವರ್ಷ ಅಲ್ಲ, ಇನ್ನು 100 ವರ್ಷ ಆದ್ರೂ ಎಲ್ಲರ ಕೈಗೂ ಸಿಗ್ತಾರೆ. ಹ್ಯಾಪಿ? ಎಸ್. ಇದನ್ನ ಹಾಸ್ಯ ರಸದಲ್ಲಿ ಹೇಳಿ. ನಾನೇ ನನ್ನ ಲೈಫೇ ಹಾಸ್ಯ ಆಗ್ಬಿಟ್ಟಿದೆ. ಎಸ್. ಓಕೆ ಓಕೆ, ಈಗ ಹಾಸ್ಯ ಅಂತ ಬಂತು. ಈಗ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಡೈಯಿಂಗ್ ಈಸ್ ವೆರಿ ಈಸಿ,
ಬಟ್ ಕಾಮಿಡಿ ಇಸ್ ಹಾರ್ಡ್ ಅಂತ. ಅಂದರೆ ಸಾಯೋದು ತುಂಬ ಸುಲಭ ಅಂತೆ, ಕಾಮಿಡಿ ಮಾಡೋದು ಕಷ್ಟ ಅಂತ. ನಿಮಗೆ ಯಾವತ್ತಾದರೂ ಈ ಎಕ್ಸ್ಪೀರಿಯನ್ಸ್ ಆಯಿತಾ ಆ್ಯಕ್ಟ್ ಮಾಡೋವಾಗ? ಇಲ್ಲ, ನನಗೆ ಗೊತ್ತಿಲ್ಲ ಹೇಗೆ ಅಂತ. ನಾನು ಒಬ್ಬ ನಿರ್ದೇಶಕ ಏನು ಹೇಳ್ತಾನೆ ಆ ಒಂದು ಮೂಡನ್ನು ಕ್ಯಾರಿ ಮಾಡೋದು ಮಾತ್ರ ಕಲ್ತಿದ್ದೀನಿ. ನಾನು ಕಾಮಿಡಿ ಮಾಡ್ತಿದ್ದೀನ ಸೀರಿಯಸ್ ಮಾಡ್ತಿದ್ದೀನ ನನಗೆ ಗೊತ್ತಿಲ್ಲ. ಬಟ್ ಆ ಒಂದು ಅಭಿನಯ ಜನಕ್ಕೆ ಇಷ್ಟ ಆಗಿದೆ. ಸೊ ಅದಕ್ಕೆ ಮಾತ್ರ ಹೇಳಬಲ್ಲೆ. ನೀವು ಹೇಳ್ದಂಗೆ ಒಬ್ಬ ಕಾಮಿಡಿಯನ್ನು ಎಷ್ಟು ನಗಿಸ್ತಾನೋ ಅದ್ರ 2 ಪಟ್ಟು ಅಳಿಸ್ತಾರೆ ಅಂತ ನಾನು ಕೇಳಿದ್ದೀನಿ. ಯಾಕಂದರೆ ಎಲ್ಲ ಎಮೋಷನ್ನು ತುಂಬ ನೀಟಾಗಿ ಪ್ಲೇ ಮಾಡೋರು. ಈಗ ನಾನು ಎಕ್ಸಾಂಪಲ್, ನಾನು ಚಾರ್ಲಿ ಚಾಪ್ಲಿನ್ ಫ್ಯಾನ್ ಅಂದ್ಕೊಂಡ್ರೆ ಅವರು ಯಾವಾಗಲೂ ಕಾಮಿಡಿ ಮಾಡ್ತಾರೆ. ಲಾಸ್ಟ್ 10 ನಿಮಿಷ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಅಳ್ಸಕ್ಕೆ ಟ್ರೈ ಮಾಡಿದ್ದಾರೆ, ಅಳಿಸ್ತಾರೆ. ಸೊ ಹಿಂಗಾಗಿ ಇನ್ನು ಕಲಿಕೆಯಲ್ಲಿ ಇದ್ದೀನಿ ನಾನು. ನೀವು ಹೇಳಿರೋ ಪ್ರಶ್ನೆಗೆ ಇನ್ನು ಕನ್ಫ್ಯೂಷನ್ ಸ್ಟೇಟಲ್ಲೇ ಇದ್ದೀನಿ. ನಿಜ ಹೇಳಿ, ನ್ಯೂ ಇಯರ್ ದಿನ ಎಷ್ಟು ಜನ ಹುಡುಗಿರಿಗೆ ಕಣ್ಣೀರು ಹಾಕ್ಸಿದ್ದೀರಾ? ನಾನಾ? ನೋ, ನಾನು ನ್ಯೂ ಇಯರ್ ಪಾರ್ಟಿ ಇಲ್ಲಿವರೆಗೂ ಸ್ಟಿಲ್ ಹುಡುಗಿರ ಜೊತೆ ಪಾರ್ಟಿ ಮಾಡಿಲ್ಲ. ಇದ್ದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಒಂದು 5-6 ಜನ ಇದ್ದಾರೆ, ಅವ್ರ ಜೊತೆ ಪಾರ್ಟಿ ಮಾಡಿರ್ತೀವಿ. ಅದರಲ್ಲಿ ಒಬ್ಬ ಸ್ನೇಹಿತ ಇದ್ದಾನೆ, ಪ್ರತಿ ವರ್ಷ ಬರ್ತಾನೆ, ಪಾರ್ಟಿ ಮಾಡ್ತಾನೆ. ಅವ್ರ ಹುಡುಗಿದು ಒಂದು ಲವ್ ಬ್ರೇಕಪ್ ಇದೆ, ಅದನ್ನ ಹೇಳ್ತಾನೆ, ಗುಳೋ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಸಮಾಧಾನ ಮಾಡ್ತೀವಿ. ಫೋಟೋ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ತತ್ತು 2 ಪೆಗ್ ಹೊಡೆದು ಮಲ್ಕೊಳ್ತಾನೆ. ಹುಡುಗಿರ ಹತ್ರಕ್ಕೆ ಹೋಗಲ್ಲ ಜಾಸ್ತಿ. ನೋಡಿ ವೀಕ್ಷಕರೇ, ಮಹಾಂತೇಶ್ ಅವರು ಏನೇ ಸುಳ್ಳು ಹೇಳಿದ್ರು ಅದಕ್ಕೂ ನನಗೂ ಯಾವುದೇ ಸಂಬಂಧ ಇರಲ್ಲ. ಮುಂದುವರಿಸಿ. ಓಕೆ, ನಾನು ಅವನಲ್ಲ. ರಿಯಲ್ ಲೈಫಲ್ಲೂ ಸುಳ್ಳು ಹೇಳಲ್ಲ? ಸುಳ್ಳು ಹೇಳೋದು ತುಂಬ ರೇರು. ಜೊತೆಗೆ ಸಮಯ ಸಂದರ್ಭದಲ್ಲಿ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಲೈಫ್ ಬ್ಯಾಲೆನ್ಸ್ಗೋಸ್ಕರ ಹೇಳಿರ್ತೀವಿ. ಅದು ಮನುಷ್ಯನ ಸಹಜ ಗುಣ. ಎಲ್ಲ ಸತ್ಯ ಹರಿಶ್ಚಂದ್ರ ಆದ್ರೆ ಪ್ರಪಂಚ ಮುಳುಗೋಗ್ಬಿಡುತ್ತೆ. ನಿಮ್ಮ ಎದುರುಗಡೆ ಕೂತಿದ್ದಾನೊಬ್ಬ, ನೆನಪಿರ್ಲಿ. ಇಂಥ ಜೋಕ್ಗಳು ತುಂಬಾ ನೋವು ಕೊಡ್ತಾವಲ್ಲ ನಿಮ್ಗೆ? 100%. ಈಗ ಕಂಠೀರವ ಸ್ಟುಡಿಯೋದಲ್ಲಿ ಯಾವುದೋ ಒಂದು ಶೂಟಿಂಗ್ ಇರುತ್ತೆ ಅನ್ಕೊಳ್ಳಿ, ಲೇಟ್ ಆಗೋಗಿರುತ್ತೆ, 9 ಗಂಟೆಗೆ ಬರಕ್ಕೆ ಹೇಳಿರ್ತಾರೆ, 12:30 ಆಗೋಗಿರುತ್ತೆ. ನೀವು ಹೇಳೋ ಮೊದಲನೇ ಸುಳ್ಳೇನು? ಫಸ್ಟ್ ಥಿಂಗು ನಾನು ಲೇಟಾಗಿ ಹೋಗಲ್ಲ. ಅವ್ರು 9 ಗಂಟೆ ಅಂದರೆ 8:30 ನಾನು ಅಲ್ಲಿರ್ತೀನಿ. ಪಂಕ್ಚುಯಾಲಿಟಿಲಿ ನಂಬರ್ 1. ಇಫ್ ಇನ್ ಕೇಸ್ ನೀವು ಕತೆ ಹೇಳ್ತಾ ಇರೋದ್ರಿಂದ ಈ ಥರ ಲೇಟಾಗಿ ಹೋದರೆ ಏನು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಮನೆ ಬಿಡಬೇಕಾದಾಗಲೇ ಫೋನ್ ಮಾಡ್ತೀನಿ, ಸರ್ ಈ ಥರದ್ದೊಂದು ಇಶ್ಯೂ ಆಯಿತು, ಸೊ 1 ಅವರ್ ಲೇಟಾಗಿ ಬರ್ತೀನಿ, ಏನು ಬೇಜಾರು ಮಾಡ್ಕೋಬೇಡಿ ಅಂತೆಲ್ಲ ಹೇಳ್ಬಿಟ್ಟು ಜುರ್ರ್ ಅಂತ 1 ಅವರ್ ಬಿಟ್ಟು ಹೋಗ್ತೀನಿ. ಕೆಲವ್ರು ನಿಮ್ಮನ್ನು ಕಾಯಿಸ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ? ಏನು ಮಾಡೋಕ್ಕಾಗಲ್ಲ, ನೋವು ಉಂಟಾಗುತ್ತೆ, ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಎಲ್ಲರೂ ನಮ್ಮವರೇ. ಯಾಕೆಂದರೆ ನಾವು ನೋವು ಪಟ್ಟಾಗ ಅವ್ರಿಗೆ ನೋವು ಕೊಡ್ಬಾರ್ದು. ಆ್ಯಕ್ಚುಲಿ ಈಗ ನೀವು 2 ಅವರ್ ಲೇಟಾಗಿ ಬಂದ್ರಿ, ನಾನೇನಾದ್ರು ಬೈಯೋಕ್ಕಾಗುತ್ತಾ? ಗುರು ನೀವು ಟೈಮ್ ಸೆನ್ಸ್ ಇಲ್ಲ, ನೀ ಎಂಥ ಕಚಡ ಲೋಫರ್ ಅಂತೇನೋ ಬೈಯೋಕ್ಕಾಗುತ್ತಾ? ಇಲ್ಲ. ಯಾಕೆಂದರೆ ಸ್ನೇಹಿತ ನೀನು. ಚಿಪ್ಸ್ ತಗೊಳ್ಳಿ ಸ್ವಲ್ಪ, ಡನ್ ಅಂತ ಹಂಗೆಲ್ಲ ನಾನು ಯಾರಿಗೂ ಬೈಯೋಕ್ಕೆ ಹೋಗಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಯಾಕಂದ್ರೆ ಅವರು ಮನಸ್ಸಿಗೆ ನೋವು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ನಾನು ಇತ್ತೀಚೆಗೆ ತುಂಬ ಬ್ಯುಸಿಯಾಗಿರ್ತೀನಿ. ಸೋಷಿಯಲ್ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಐ ಕಾಂಟ್ ಹ್ಯಾಂಡಲ್. ಸಮಾಜ ಸೇವೆ ಮಾಡ್ತೀರಾ? ಒಂದು 10 ಜನ PA ಇಟ್ಕೊಂಡಿದ್ದೀನಿ ನಾನು. ಅಂದರೆ ಒಬ್ಬೊಬ್ಬನಿಗೆ ಒಂದೊಂದು ಟೈಮಲ್ಲಿ ಫೋನ್ ಮಾಡ್ತಾ ಇರ್ತೀನಿ ನಾನು. ಅಂದರೆ ಯಾವುದು ಕ್ಲಾಶ್ ಆಗಬಾರ್ದು ಅನ್ನೋದು ನನ್ನ ಆಸೆ. ಎಸ್. ಇದು ನೀವು ಹಾಕಿರೋ ಟಿ-ಶರ್ಟ್ ರೇಟ್ ಎಷ್ಟು? 1.5 ಲಕ್ಷನಾ? ಟೆಕ್ಸ್ಟ್ ಮೆಸೇಜ್ ಮಾಡಲ್ಲ ನಿಮಗೆ? ಇಲ್ಲ, ಬ್ರ್ಯಾಂಡ್ ಹೆಸರು ಹೇಳಿದ್ರೆ ಸಾಕು. ಇದು ಈ KR ಮಾರ್ಕೆಟ್ ಸಾರಿ, ರಾಂಗ್ ಅಡ್ರೆಸ್ ಹೇಳಿದೆ. ಡಾಲರ್ಸ್ ಕಾಲನಿಗೆ ಹೋಗೋ ರೋಡಲ್ಲಿ ಹೇಳಿ ಗೊತ್ತಾಗ್ತಾ ಇದೆ. ತುಂಬಾ ಮುಂದೆ ಹೋಗ್ಬೇಕು ಅಂದ್ರೆ ಜೀವನದಲ್ಲಿ ಮುಂದೆ ಹೋಗ್ಬೇಕು ನಾವು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಇದು ಏರ್ಸ್ ಜೆಲ್ ಹಾಕಿದ್ದೀರಾ? ಇಟ್ಸ್ ನ್ಯಾಚುರಲ್ ಸ್ಟೈಲ್ ಆ್ಯಕ್ಚುಲಿ. ಅಂದರೆ ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಫ್ಯಾನ್ಸ್ ಎಲ್ಲ ಇದನ್ನೇ ಇಷ್ಟಪಡ್ತಾ ಇದ್ದಾರೆ ಇವಾಗ. ಹೆಂಗೆ ಈ ಥರ ಹೇರ್ ಸ್ಟೈಲ್ ಹೆಂಗೆ ನಿಮಗೆ? ನಮಗೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಇಷ್ಟೆಲ್ಲ ಸ್ಮಾರ್ಟ್ ಆಗಿದ್ದೀರಾ, ಇಷ್ಟೆಲ್ಲ ಮಾತಾಡ್ತೀರಾ, ಬ್ಯೂಟಿಫುಲ್ ಆಗಿದ್ದೀರಾ, ಯಾಕೆ ನಿಮ್ಗೆ ಹೀರೋ ಆಗಿ ಆಫರ್ ಬಂದಿಲ್ಲ? ನಾನು ರಿಜೆಕ್ಟ್ ಮಾಡಿರೋದು ಈ ಇಂಟರ್ವ್ಯೂ ಅಲ್ಲಿ ಹೇಳ್ಬೋದಾ? 100%. ಅಲ್ಲ, ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯನ್ ಸಿನಿಮಾಗಳನ್ನೇ ನಾನು ರಿಜೆಕ್ಟ್ ಮಾಡಿ. ಅಂದ್ರೆ ನನಗೆ ಮಾಡಕ್ ಇಷ್ಟ ಇಲ್ಲ ಅಂದ್ಬಿಟ್ಟು. ಅಂದ್ರೆ ಹಾಲಿವುಡ್ ಸಿನಿಮಾ ಫಸ್ಟ್ ಮಾಡ್ಬೇಕಂತ ವೇಟಿಂಗ್. ಅಂದ್ರೆ ನನ್ನ ಡ್ರೀಮ್ ಇರೋದೇ ಹಾಲಿವುಡ್ ಅಲ್ಲಿ ಬೆಳಿಬೇಕು ಅಂತ ನನಗೆ ಇರೋದು. ಇಂಡಿಯಾದ ನಂಬರ್ 1 ಆಕ್ಟರ್ ಆಗಕ್ಕೆ ಇಷ್ಟ ಇಲ್ಲ.
ಅಂದ್ರೆ ನಾನು ಈ ಚಿಕ್ಕ ಚಿಕ್ಕ ಕಾಂಪಿಟೇಷನ್ ಎಲ್ಲ ತಲೆಗೆ ಹಾಕೊಳ್ಳಲ್ಲ, ಆ ತರ ಒಂದು ಮನಸ್ಥಿತಿ ನನಗೆ. ನನಗಿರೋ ಈ ಇದಕ್ಕೆ ಅಂದ್ರೆ ಬ್ಯೂಟಿಗೆ ಸೌಂದರ್ಯಕ್ಕೆ ನಾನು ಅಂತ ಪ್ರಾಜೆಕ್ಟ್ಗಳನ್ನ ಇಷ್ಟಪಡ್ತೀನಿ. ಅಂದ್ರೆ ನಾನು ಹೆಸರು ಹೇಳೋ ಡೈರೆಕ್ಟರ್ಗಳ ಹೆಸರುಗಳು ನೀವು ಕೇಳೇ ಇರಲ್ಲ, ಆ ತರ ಡೈರೆಕ್ಟರ್ಗಳು ಮಾಡ್ಕೊಂತೀನಿ. ನಿಮ್ಮ ಮನೇಲಿ ಮಿರರ್ ಎಷ್ಟು ಉದ್ದ ಇದೆ? ಮನೆ ತುಂಬಾ ಮಿರರ್ಸ್ ಇದೆ. ಅಂದ್ರೆ ನಾನು ಎಲ್ಲಿ ನೋಡಿದ್ರು ನನ್ನ ಮುಖ ಕಾಣಿಸ್ಬೇಕು, ಆ ತರ ನಾನು ಅಷ್ಟು ಸೌಂದರ್ಯ ಪ್ರಜ್ಞೆ ಉಳ್ಳ ವ್ಯಕ್ತಿ ನಾನು. ಅದ್ ನೋಡಿದ ತಕ್ಷಣ ನನಗೆ ಒಂದ್ಸಲ ಹೆಮ್ಮೆ ಆಗುತ್ತೆ, ಏನಪ್ಪ ಇಷ್ಟು ಚೆನ್ನಾಗಿದ್ದೀನಲ್ಲ. ನಿಮ್ಗೆ ಲವ್ ಆಗ್ಬಿಡುತ್ತೆ. ಯಾರೋ ಫೋಟೋಸ್ ತೆಗ್ದಿರ್ತಾರೆ, ಏನಪ್ಪ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತೀನಲ್ಲ ಅಂತ ಒಂದೊಂದ್ಸಲ ಅನ್ಸುತ್ತೆ ನನಗೆ. ಕೆಲವರು ಹೊಟ್ಟೆ ಉರಿ ಪಟ್ಕೋಬಹುದು, ನಂದು ಬಾಡಿ ನೋಡಿ ಇದು ಪ್ಯಾಕ್ಸ್ ಎಲ್ಲ ನೋಡ್ಬಿಟ್ಟು ಹೊಟ್ಟೆ ಉರಿ ಪಟ್ಕೋಬಹುದು. ಎಷ್ಟು ಕನಸು ಬೀಳುತ್ತೆ ನಿಮ್ಗೆ? ನನಗೆ ಒಂದೇ ಕನಸು ಬೀಳೋದು, ನಾನು ಒಂದಲ್ಲ ಒಂದಿನ ಅಲ್ಲಿ ಇರ್ತೀನಿ ಅಂತ. ಅಲ್ಲಿ ಅಂದ್ರೆ ಮೇಲಲ್ಲ, ಮೇಲ್ ನೋಡ್ತಾ ಇದ್ದೀರಾ ಎಲ್ಲ? ನಾನು ಅದೇ ಮೇಲ್ ಅಂದ್ರಲ್ಲ, ಇಂಟರ್ವ್ಯೂ ಬಂದ್ಬಿಟ್ಟು ಅವಮಾನ ಮಾಡ್ತಾ ಇದ್ದೀರಾ ಎಲ್ಲ. ನೀವ್ ಹೇಳ್ತಿರೋದಕ್ಕೆ ಕೇಳಿ ಫುಲ್ ಖುಷಿಯಾಗಿ ಆಕಾಶದಲ್ಲಿ ತೇಲಾಡ್ತಿದ್ದೀನಿ ಹಂಗೆ. ಅಂದ್ರೆ ನಿಮ್ ಸಕ್ಸಸ್ ಕೇಳಿ ನೀವ್ ಅವಾಗ್ಲೇ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬಿಟ್ರಿ ಅಂತ. ಅದೇ ಏನು ಅಂತಾರಲ್ಲ, ಫ್ಯಾನ್ ಮೂವ್ಮೆಂಟ್ ಬಾಯ್ ಅಂತೇನೋ, ಫ್ಯಾನ್ ಬಾಯ್ ಮೂವ್ಮೆಂಟ್, ಅದು ಹಂಗ ಅನ್ನಿಸ್ತು ನನ್ಗೆ ನಿಮ್ದೆಲ್ಲ ಕೇಳಿ. ಇದಾದ್ಮೇಲೆ ಫೋಟೋ ಕೊಡ್ತೀನಿ ಎಲ್ಲ. ಇವಾಗ ಅಲ್ಲಿ ಆಚೆ ಎಲ್ಲ ಕಾಯ್ತಾ ಇದಾರೆ ಫ್ಯಾನ್ಸ್ಗಳು, ನಾನು ನಿಮಗ್ ಮಾತ್ರ ಕೊಡ್ತೀನಿ. ನೀವು ಕರ್ದಿರೋದಕ್ಕೆ ಬಂದಿದ್ದೀರಾ ಅನ್ನೋ ಕಾರಣಕ್ಕೆ. ಮತ್ ಪದೇ ಪದೇ ಫೋನ್ ಮಾಡೋದು, ಬಂದ್ ಮೀಟ್ ಆಗ್ಬೇಕು ಕಾರ್ತಿಕ್ ನಿಮ್ಮನ್ನ ಅನ್ನೋದು, ಅದು ಇಷ್ಟ ಇಲ್ಲ ನನಗೆ. ಬಿಕಾಸ್ ನಂದು ಪರ್ಸನಲ್ ಲೈಫ್ ಅಂತ ಒಂದಿರುತ್ತೆ ಆಯ್ತಾ, ನಾನು ಅದು ಅಷ್ಟು ಇಷ್ಟ ಪಡಲ್ಲ. ನಂದೇನಿದ್ರು ಅದೇ 10 ಜನ ಹೇಳದ್ನಲ್ಲ PAಗಳು, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಸರಿ ಆಯ್ತು, ಈಗ PA ವಿಚಾರ ಬಂತು, ನೀವ್ ಯಾರನ್ನು PA ಇಟ್ಕೊಂಡಿಲ್ವಾ? ಇಲ್ಲ ಸರ್, ನಾನು ನಿಮ್ಮಷ್ಟು ದೊಡ್ಡವನೇ. ನಾನೇನು ಒಂದು ಮಣ್ ರೋಡಲ್ಲಿ ನಡ್ಕೊಂಡು ಹೋಗೋ ಹುಡುಗ, ನನ್ಗೆ ಯಾಕೆ ಅಸ್ಟೆಂಟು, ನನ್ಗೆ ಯಾಕೆ PA? ಏನೋ ಜನರಲ್ ಆಗಿ ಫೋನ್ ಮಾಡಿ ಕೆಲ್ಸಕ್ಕೆ ಕರೀತಾರೆ, ಹೋಗಿ ಕೆಲಸ ಮಾಡ್ಬಿಟ್ಟು ಕೂಲಿ ಇಸ್ಕೊಂಡ್ಬರ್ತೀನಿ ಅಷ್ಟೇ. ಕಾಯಕವೇ ಕೈಲಾಸ. ಎಸ್, ಬಸವಣ್ಣವ್ರು ಹೇಳಿಲ್ವೇ? ಇಲ್ಲಿದ್ರೆ ನಮ್ಮ ತರ ಉಪವಾಸ. ಸಾರಿ, ಅದು ನಾನು ಮೈಂಡ್ ವಾಯ್ಸ್ ಹೇಳ್ಕೊಂಡೆ. ಗೊತ್ತಾಗ್ತಾ ಇದೆ, ಫೀಲ್ ಗೊತ್ತಾಗ್ತಾ ಇದೆ. ಸೂಪರ್ ಸ್ಟಾರ್, ಇಂಡಿಯನ್ ಸೂಪರ್ ಸ್ಟಾರ್ ಆಗಕ್ಕೆ ಇನ್ನೇನು ಕೆಲವೇ ದಿನಗಳು ಉಳಿದಿದೆ ಅಂತ ಅನಿಸ್ತಾ ಇದೆ ನನಗೆ. ನೋಡಿ, ನನ್ನನ್ನು ಕಂಡ್ರೆ ಎಷ್ಟು ಜನಕ್ಕೆ ಜಲಸಿ ಅಂತ. ಓಕೆ ನೋಡಿ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು ನೀವು ಕಾಮಿಡಿಯಾಗಿ ತಗೊಳ್ತಾ ಇದ್ದೀರಲ್ಲ. ಇಲ್ಲ, ನಾ ಇರೋದೇ ಹಾಗೆ. ಎಲ್ಲಾ ವಿಚಾರನು ಫನ್ ಅಲ್ಲೇ ಮಾತಾಡ್ತೀನಿ. ಯಾಕಂದ್ರೆ ನಕ್ರೆ 4 ನಿಮಿಷ ಆಯಸ್ ಜಾಸ್ತಿ ಆಗುತ್ತೆ ಅಂತಾರಲ್ಲ, ಹಂಗೆ ನಿಮ್ ನಗ್ಸಕ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಆಯ್ತು, ಯಾವಾಗ್ಲೂ ನಗ್ತಾ ಇರಿ, ನಗಸ್ತಾ ಇರಿ. 100%. ಇದೇ ನಿಮ್ಮನ್ನ ಜೀವಂತವಾಗಿ ಇಡೋದು ಅಂತೀನಿ ನಾನು, ನಿಜವಾಗ್ಲೂ. ಇದು ಸತ್ಯವಾದ ಮಾತು. ಇದು ಇಷ್ಟೊತ್ತು ಮಾತಾಡೋದ್ರಲ್ಲಿ ಇದು ಒಂದು ನನಗೆ ಬಹಳ ಇಷ್ಟ ಆಗಿ ಖುಷಿ ಆಯ್ತು. ಸರಿ, ಇವಾಗ ಪಾರ್ಟಿ ಮಾಡ್ತಾ ಇದೀವಿ. ಪಾರ್ಟಿ ಎಲ್ರೂ ಮಾಡ್ತಾರೆ, ರೆಸಲ್ಯೂಷನ್ಗಳನ್ನು ಎಲ್ರೂ ಮಾಡ್ತಾರೆ, ಅದನ್ನ ಪಾಲ್ಸೋರು ತುಂಬಾ ಕಡಿಮೆ. ಇದಕ್ಕೇನ್ ಹೇಳ್ತೀರಾ, ಏನ್ ಯೋಚನೆ ಮಾಡ್ತೀರಾ? ಇಲ್ಲ, ರಾತ್ರಿ ಪಾರ್ಟಿ, ನ್ಯೂ ಇಯರ್ ಪಾರ್ಟಿ ಎಲ್ರು ಮಾಡ್ತಾರೆ. ಅವತ್ತು ಎಲ್ರು ಒಂದೊಂದು ರೆಲ್ಯೂಷನ್ ತಗೊಂಡಿರ್ತಾರೆ. ನಾನು ನಾಳಿಂದ ಎಣ್ಣೆ ಹೊಡಿಯಲ್ಲ, ನಾಡಿದ್ದಿಂದ ಸಿಗರೇಟ್ ಹೊಡಿಯಲ್ಲ, ನಾಳೆಯಿಂದ ಅವಳು ನನ್ನ ಫೋನಲ್ಲಿ ಅವಳು ಯಾವ ಫೋಟೋನು ಇರಲ್ಲ, ಎಲ್ಲ ಡಿಲೀಟ್ ಮಾಡಿ ಬಿಸಾಕ್ತೀನಿ. ನಾಡಿದ್ದಿಂದ ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ, ಇನ್ಸ್ಟಾ ಯೂಸ್ ಮಾಡಲ್ಲ, ಟೈಮ್ ವೇಸ್ಟ್ ಆಗ್ತಾ ಇದೆ. ಇನ್ಮೇಲೆ ಆಫೀಸ್ ಒಂದು ದಿನನೂ 1 ನಿಮಿಷನೂ ಲೇಟ್ ಆಗಿ ಹೋಗಲ್ಲ, ಕರೆಕ್ಟ್ ಟೈಮ್ಗೆ ಹೋಗ್ತೀನಿ ಅಂತ ಎಲ್ಲ ದುಂಡು ಮೇಜಿನ ಸಭೆಲ್ಲ ಶಪಥ ಮಾಡ್ಬಿಟ್ಟಿರ್ತಾರೆ. ಬೆಳಿಗ್ಗೆ 7:30 ಆಗುತ್ತೆ, ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಫೋನ್ ಸ್ವಿಚ್ ಆಫ್ ಆನ್ ಮಾಡಿದ್ರೆ ಸಾಕು, ಮಚ್ಚ ಒಂದು ದಮ್ ಕೊಡೋ, ವಾಶ್ರೂಮ್ಗೆ ಹೋಗ್ಬರ್ತೀನಿ ಅಂತಾರೆ. ಯಾಕಂದ್ರೆ ರಾತ್ರಿ ಮಾತಾಡಿದ್ ಬೆಳಿಗ್ಗೆ ಯಾರು ನೆನಪಿರಲ್ಲ. ಏನ್ ರೆವಲ್ಯೂಷನ್ ತೊಗೊಂಡಿದ್ರು ಅಂತ ಒಬ್ರಿಗೂ ಗೊತ್ತಿರಲ್ಲ. ಯಾವ್ದಾದ್ರು ಕ್ರೇಜಿಯಸ್ಟ್ ಪಾರ್ಟಿ ನೆನಪಿದ್ಯಾ ನಿಮ್ಗೆ? ನನ್ ಬದುಕಲ್ಲ, ಇಲ್ಲ. ಪಾರ್ಟಿ ಕ್ರೇಜಿಯಾಗಿ ಮಾಡಿರ್ತೀವಿ, ಬೆಳಿಗ್ಗೆ ಅಷ್ಟಲ್ಲಿ ಮರ್ತೋಗ್ಬಿಟ್ಟಿರ್ತೀವಿ, ಅದು ಗೊತ್ತಾಗಲ್ಲ. ನಾವು ಅದೇ ಹಪ್ಪಳ ಹಾಕೋದು ಅಂತೀವಲ್ಲ, ಇಲ್ಲ, ಆ ಥರದ್ದೇನಿಲ್ಲ. ಇತಿಹಾಸಗಳು ನನ್ನ ಫ್ರೆಂಡ್ಸ್ಗಳದಿದೆ. ಒಂದಿನ ಇದೇ ಥರ ನ್ಯೂ ಇಯರ್ ಪಾರ್ಟಿ ಗ್ರ್ಯಾಂಡ್ ಆಗಿ ಮಾಡಿ, ಯಾವುದೋ ಒಂದು ದೊಡ್ಡ ಹೋಟ್ಲಿಗೆ ಹೋಗಿದ್ವಿ, ಊಟ ಮಾಡಿದ್ವಿ. ದೊಡ್ಡ ಹೋಟ್ಲಲ್ಲಿ ಊಟ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಇನ್ನೇನು ಎದ್ದು ಬಾರ್ ಕೌಂಟ್ರಿ ಬಿಲ್ ಕೌಂಟ್ರಿ ಬಂದು ಪೇಮೆಂಟ್ ಮಾಡಬೇಕು. ಆ ಕೌಂಟ್ರ್ ಹತ್ರ ಟಳ್ ಅಂತ ಹಾಕ್ದ, ನೆಕ್ಸ್ಟ್ ಲೆವೆಲ್ ಹಾಕ್ದ. ಅವನು ಆಲ್ರೆಡಿ ಫುಲ್ ಟೈಟ್ ಆಗಿದ್ದ. ದೆನ್ ವೇಟ್ರ್ ಕರೆದ್ವಿ, ಅಪ್ಪಾಜಿ ಒಂದಿಷ್ಟು ಇಟ್ಕೊಂತ ದುಡ್ಡು ಕೊಟ್ಟು ಇದೊಂಚೂರು ಕ್ಲೀನ್ ಮಾಡ್ಕೊಂಡ್ಬಿಡು ಅಂತೇಳಿ ಓಡು ಅಲ್ಲಿಂದ. ಅಲ್ಲಿ ಇಳಿದು ಕೆಳಗಡೆ ಬರ್ತಿದ್ದಂಗೆ ಪೊಲೀಸ್ ಗಾಡಿ ಅಲ್ಲೇ ಇದೆ. ಇವ್ರು ಕಾರ್ ತೆಗಿಬೇಕು ನಮ್ಮ ಹುಡುಗರು.
ಅವತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಮನೆ ಸೇರಿದ್ದೇ ಗ್ರೇಟ್ ವಿಷಯ. ಈ ಸ್ವಲ್ಪ ಟೈಟ್ ಆದ್ಮೇಲೆ ಇವ್ರಿಗೆ ಕಾಲ್ ಮಾಡೋದು ಜಾಸ್ತಿ ಇರುತ್ತೆ. ಅಂದ್ರೆ ತಮ್ಮ ಮನದಾಳದ ವೇದನೆಗಳನ್ನ ಹೇಳ್ಕೊಳಕ್ಕೆ ಯಾರು ಮಾಡಿದೀರಾ ನೀವು? ನೋ ನಾನು ಯೂಶಲಿ ಕುಡಿಯೋದು ಕಮ್ಮಿ, ಕುಡಿಯಲ್ಲ. ಎರಡನೇದ್ದು ಆ ಥರ ಏನಾದರೂ ಪಾರ್ಟಿ ಮಾಡಿದ್ರು ಕೂಡ ನಾನು ಫೋನ್ ಯೂಸ್ ಮಾಡಲ್ಲ. ನಿಮಗೆ ಯಾರಾದ್ರೂ ಮಾಡಿದಾರಾ? ಅದು ತುಂಬ ಇರುತ್ತೆ. ಫೋನ್ ಮಾಡಿ ಅವರು ರೋದನೆಗಳು ಹೇಳ್ಕೊಳ್ತಿರ್ತಾರೆ, ಮಚ್ಚ ಫ್ರೀ ಇದೆಯಾ, ಹಂಗೆ ಹಿಂಗೆ ಆ ಥರದ್ದೆಲ್ಲ ಇದೆ. ಮಾಡೋರಿದ್ದಾರೆ, ಬಟ್ ನಾನು ಯಾರಿಗೂ ಮಾಡಿಲ್ಲ. ಬೆಳಗ್ಗೆ ಸಿಗು ಮಗನೇ ಮಾಡ್ತೀನಿ ಅಂತೀರಾ? ಅಷ್ಟೇ. ಅಲ್ಲ ಈಗ ಎಲ್ಲ ಸಮಾಧಾನವಾಗಿ ಫೋನ್ ಕಟ್ ಮಾಡ್ತೀನಿ, ಬೆಳಿಗ್ಗೆ ವಾಪಸ್ ಫೋನ್ ಮಾಡ್ತೀನಿ, ರಾತ್ರಿ ಏನೋ ನಿಂದು ಗೋಳು ಅಂತ. ಅವ್ರು ಕೇಳ್ತಾರ ಅವಾಗ ನಾನು ಹಿಂಗೆಲ್ಲ ಹೇಳದ್ನ ಯಾವಾಗ ಅಂತ ಕೇಳ್ತಾರೆ. ಹೌದು, ಆಗುತ್ತೆ, ಅವೆಲ್ಲ ಆಗುತ್ತೆ. ನಿಮ್ಗೆ ಈ ಥರದ್ದಾಗಿದೆಯೇ? ನನಗಾಗಿದೆ. ಸೂಪರ್. ಬೆಳಗ್ಗೆ ಅವ್ರ ಮನೇಲಿ ಇರ್ತೀನಿ ನಾನು, ಅವಾಗ ಅಡ್ರೆಸ್ ರಾತ್ರಿನೇ ಕೇಳ್ಕೊಂಡಿರ್ತೀರಾ? ಲೊಕೇಶನ್ ಇರುತ್ತಲ್ಲ ನಮ್ಮ ಹತ್ರ, ಎಲ್ಲಾರ್ದು ಇರುತ್ತೆ ಲೊಕೇಶನ್, ಡೀಟೇಲಿಂಗ್ ಇರುತ್ತೆ. ಹೋಗ್ಬಿಡ್ತೀರಾ ಮನೆಗೆ, ಹುಡ್ಕೊಂಡೋಗಿ ಕೊಡ್ತೀರಾ ಮಾಂಜನ. ಮತ್ ನಮ್ಗೆ RR ನಗರದ ಕಡೆ ತುಂಬಾ ಪರಿಚಯ ಕೆಲವರು, ಅಲ್ಲಿ ಜಾಸ್ತಿ ಇಟ್ಕೊಂಡಿರ್ತೀವಿ ನಮ್ ಜನಗಳನ್ನ. ಓಕೆ. ಮಾರ್ಕ್ಗೆ ಬರೋಣ. ಮಾರ್ಕು ಯಾವ ಸ್ಪೆಷಲ್ ಮಾರ್ಕ್ ಗೊತ್ತು ನಿಮ್ಗೆ? ಖುಷಿ ಇದೆ. ಮಾರ್ಕ್ ಸಿನಿಮಾ ಮಾಡಿದ್ದೆ ಖುಷಿ ಇದೆ, ಅದರಿಂದ ಒಂದು ಅಪ್ರಿಷಿಯೇಷನ್ ಸಿಕ್ಕಿದೆ. ಸೊ ಅದನ್ನು ರಿಸೀವ್ ಮಾಡಿದ್ದೀನಿ. ಮತ್ತೆ ನನ್ನ ಬದುಕಲ್ಲಿ ಯಾವಾಗಲೂ ಯೋಚನೆ ಮಾಡೋದು ವಾಟ್ ನೆಕ್ಸ್ಟ್, ಅದಕ್ಕೆ ಹೋಗಿದ್ದೀನಿ ಈಗ ಅಷ್ಟೇ. ಮಾರ್ಕ್ ರಿಲೀಸ್ ಆಯಿತು, ಈಗ ದೆನ್ Jan 23 ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ವೀಕಿಂದ ಅದರದ್ದು ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ಕ್ ಈಗ ಆಲ್ರೆಡಿ ಗೆದ್ದು ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಅಲ್ಲಿ ಇದೆ. ಅಂತ ಒಂದು ದೊಡ್ಡ ಸಿನಿಮಾದಲ್ಲಿ ನಾನಿದ್ದೀನಿ ಅನ್ನೋದು ಹೆಮ್ಮೆ ಇದೆ. ಗ್ರೇಟ್ಫುಲ್ ಆಗಿದ್ದೀರಾ? 100%. ಸುದೀಪ್ ಸರ್ ಏನೋ ಮೊನ್ನೆ ಪಾರ್ಟಿ ಕೊಟ್ರಂತೆ, ನೀವು ಹೋಗಿದ್ರಾ? ಹಂಗೆ ನಮ್ಮ ಮಾಹಿತಿಗಳು ಅಷ್ಟೇ, ಬಿಟ್ಬಿಡಿ. ನಿಮ್ ಪ್ರೀತಿ ಜಾಸ್ತಿ ಅಲ್ವಾ? ಎಸ್, ಹೌದು. ಜನರನ್ನ ಕಂಡ್ರೆ, ಕಲಾವಿದರನ್ನ ಕಂಡ್ರೆ, ತಮ್ಮ ಸುತ್ತಮುತ್ತಲ ಜನರನ್ನ ಕಂಡ್ರೆ, ನನಗೆ ನೀವು ಬೆಳಗ್ಗೆ ಸಿಕ್ಕಿದಾಗ ತುಂಬಾ ಒಂದು ಮೂಮೆಂಟ್, ಒಂದು ಟಚ್ ಆಯ್ತು. ಏನ್ ಗೊತ್ತಾ, ನಾವು ರೋಡ್ ದಾಟ್ತಾ ಇರ್ತೀವಿ ಸಂಜಯ್ ನಗರಲ್ಲಿ, ಯಾರೋ ಒಬ್ರು ಆಟೋ ನಿಲ್ಲಿಸ್ಬಿಟ್ಟು ನಿಮ್ಮನ್ನ ಬಂದು ಫೋಟೋ ಕೇಳಿದ್ರು, ನೀವು ನಕ್ಕೊಂಡೆಲ್ಲ ಕೊಡ್ತೀರಾ. ತುಂಬಾ ಆ ಸೆಲ್ಫಿ ತೆಗೆಸ್ಕೊಂಡು ತುಂಬಾ ಖುಷಿಯಾಗಿ ಹೋದ್ರು ಅವರು, ಆಟೋ ಓಡಿಸ್ಕೊಂಡ್ರು. ಈ ತರ ಅಭಿಮಾನನ ಯಾವ ತರ ಸ್ವೀಕರಿಸ್ತೀರಾ ನೀವು? ಏನ್ ಗೊತ್ತಾ ಬ್ರದರ್, ಅವ್ರಿದ್ರೆ ನಾವು ಈಗ ನಾವು ಆ್ಯಸ್ ಅ ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದ ಮೂಮೆಂಟೇ ನಾವು ಅಣ್ಣವ್ರು ನೋಡಿ, ಸುದೀಪ್ ಸರ್ ನೋಡಿ, ದರ್ಶನ್ ಸರ್ ನೋಡಿ, ಅಪ್ಪು ಸರ್ ನೋಡಿ, ಶಿವಣ್ಣವ್ರು ನೋಡಿ. ಯಾಕಂದರೆ ಒಂದಿನ ನಾವು ಹಂಗೆ ಆಗಬೇಕು, ಆ ಥರದ ವೇದಿಕೆಗಳನ್ನ ಹತ್ತಬೇಕು ಅಂತ. ಇವಾಗ ಅವ್ರು ಪ್ರೀತಿಸ್ಲಿಲ್ಲ ಅಂದರೆ ನಮ್ಮ ಸಿನಿಮಾ ನೋಡೋರು ಯಾರು? ಹೌದು. ಸೊ ಅವರು ಪ್ರೀತಿ ಅಭಿಮಾನನೇ ನಮಗೆ ಶ್ರೀರಕ್ಷೆ. ಸೊ ಹೀಗಾಗಿ ಅವರು ಎಲ್ಲಿ ಕರೆದ್ರು ನಾವು ಹೋಗೋಕ್ಕೆ ರೆಡಿ, ಎಲ್ಲಿ ನಿಲ್ಸಿದ್ರು ಹೋಗೋಕ್ಕೆ ರೆಡಿ. ಅವ್ರ ಸೆಲ್ಫಿ ಎಲ್ಲ ನಿಂತ್ಕೊಂಡು 10 ನಿಮಿಷ ಮಾತಾಡಿದ್ರು ಖುಷಿ. ಅಭಿಮಾನಕ್ಕೆ ಸಾವಿಲ್ಲ. 100%. ಅದಕ್ಕೆ ಹೇಳೋದು, ಅಭಿಮಾನಿಗಳೇ ನಮ್ಮನೆ ದೇವರು ಅಷ್ಟೇ. ನೋಡಿ, ಆ ಹಾಡು ನೆನಪಿಸಿದ್ರಿ ನನಗೆ. ಆ ಹಾಡು ಕೇಳಿದ ತಕ್ಷಣ ಯಾವ ವ್ಯಕ್ತಿತ್ವ ನೆನಪಾಗುತ್ತೆ? ನನ್ನ ಪಾಲಿನ ಭಗವಂತ. ಹೌದು, ಅಪ್ಪು ಸರ್. ನೋಡಿ, ತುಂಬಾ ವರ್ಷಗಳು ಒಂದು DP ನಿಮ್ದು ಒಂದೇ ನಂಬರ್ ಅನ್ಕೊಳ್ತೀನಿ. ಅಪ್ಪು ಸರ್, ನೀವು ಫ್ರೆಂಚ್ ಬಿರಿಯಾನಿ ಟೈಮಲ್ಲಿ ತೆಗ್ಸಿರೋ ಫೋಟೋ ಅನ್ಸುತ್ತೆ, ಅದನ್ನ ತುಂಬಾ ಜತನವಾಗಿ ಕಾಪಾಡ್ಕೊಂಡಿದ್ರಿ. ಆ ಮೆಮೊರಿನ ಇಲ್ಲಿ ಶೇರ್ ಮಾಡಿ ಈಗ. ಇಲ್ಲ, ನನಗೆ ಅದು ಫ್ರೆಂಚ್ ಬಿರಿಯಾನಿ ರಿಲೀಸ್ ಆಗುತ್ತೆ ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ, ಡೈರೆಕ್ಟ್ OTT ರಿಲೀಸ್ ಆಗಿದ್ದು. ನಾನು ಊರಿಗೋಗಿ ಸೆಟ್ಲ್ ಆಗಿದ್ದೆ. ರಿಲೀಸ್ ಆಗಿ 10 days ಆಗಿದೆ. ನಮ್ಮೂರಲ್ಲೆಲ್ಲ ನನ್ನ ಫ್ರೆಂಡ್ದೊಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಪ್ರೊಜೆಕ್ಟರ್ ಹಾಕಿ ಇಡೀ ಊರಿಗೆ ಸಿನಿಮಾ ತೋರಿಸ್ಬಿಟ್ಟಿದ್ದೆ. ಅಮೆಝಾನ್ ಅವಾಗ ತಾನೇ ಸಬ್ಸ್ಕ್ರಿಪ್ಷನ್ ತಗೊಂಡು ಇಡೀ ಊರಿಗೆ ಸಿನಿಮಾ ತೋರಿಸ್ತಾ ಇದ್ದೆ. ಪನಗ ಸರ್ ಫೋನ್ ಒಂದಿನ, ಎಲ್ಲಿದೆಯಮ್ಮ ಅಂತ ಸರ್ ಊರಲ್ಲಿದ್ದೀನಿ. ಅಯ್ಯೋ ನನ್ನ ಮಗನ, ನೀನೇನು ನಮ್ಮನ್ನ ಯಾರನ್ನೂ ಕೇಳ್ತಾ ಇಲ್ಲ, ಮಜಲ್ ಮಣಿ ಯಾರು ಅಂತ ಕೇಳ್ತಾ ಇದ್ರೆ, ಬಾ ಒಂದಿಷ್ಟು ಇಂಟರ್ವ್ಯೂಗಳು ಕೊಡು, ಹಂಗೆ ಹಿಂಗೆ ಅಂತ ಬೈದ್ರು. ಸಾರ್ ಬಸ್ ಇಲ್ಲ ಸಾರ್, ನಾವು ಊರಲ್ಲಿ ತಗ್ಲಾಕೊಂಡ್ಬಿಟ್ಟಿದ್ದೀನಿ ಅಂತ. ಅಯ್ಯೋ ಅಪ್ಪ ಸ್ವಾಮಿ, ಕಾರ್ ಮಾಡ್ಕೊಂಡು ಬಾ ನೀನು, ಹಂಗೆ ಹಿಂಗೆ ಅಂತ ಬೈದರು.
ಸೊ ದೆನ್ ಅದಾದಮೇಲೆ ಇಮ್ಮಿಡಿಯೇಟ್ಗೆ ನಾನು ಬೆಂಗಳೂರಿಗೆ ಬಂದೆ. ಆ ಟೈಮಲ್ಲಿ ಫ್ರೆಂಚ್ ಬಿರಿಯಾನಿ ನೋಡಿ ಸಿಕ್ಕಾಪಟ್ಟೆ ಜನ ಫೋನ್ ಮಾಡ್ತಿದ್ರು. ಆಮೇಲೆ ಟ್ವಿಟರಲ್ಲಿ ನನಗೆ ಇವಾಗಲೂ ನೆನಪಿದೆ, ಕಾರ್ತಿಕ್ KRG ಓನರ್ ಇದಾರಲ್ಲ, ಅವರು ಟ್ವೀಟ್ ಮಾಡಿದ್ರು, ಈ ಥರದ್ದು ಸಿನಿಮಾ ನೋಡಿದೆ ಫ್ರೆಂಚ್ ಬಿರಿಯಾನಿ, ಸಿನಿಮಾ ಬಗ್ಗೆ ಬರೆದು ಕೊನೆಗೆ ಒಂದು ಲೈನ್ ಬರೆದಿದ್ರು, ಮಜಲ್ ಮಣಿ ಯಾರು ಮಾಡೋನೋ ಗೊತ್ತಿಲ್ಲ, ಸಕ್ಕತ್ತಾಗಿ ಮಾಡೋರೆ ಅಂತ ಹಾಕಿದ್ರು. ಸೊ ಅದೆಲ್ಲ ಮೆಮೊರಿ ಶೇರ್ ಮಾಡ್ಕೊಂಡು ಬರ್ತಾಯಿದ್ದೆ. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಸೀದಾ ಬ್ಯಾಗ್ ಬಿಸಾಕಿ ಸೀದಾ ಅಪ್ಪು ಸರ್ ಆಫೀಸ್ಗೆ ಹೋದೆ. ಅಪ್ಪು ಸರ್ ನಾವು ಹೋಗಿ 2 ಮಿನಿಟ್ಸ್ಗೆ ಅಪ್ಪು ಸರ್ ಮೇಲಿಂಗ್ ಬಂದರು. ಬರ್ತಿದ್ದಂಗೆ ಫಸ್ಟ್ ಕಾಲ್ ಇಟ್ಕೊಂಡ್ಬಿಟ್ಟೆ, ಸರ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಅವಕಾಶ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಅಂದೆ. ಆವಾಗ ಅಪ್ಪು ಸರ್, ಮಜಲ್ ಮಣಿ ನೀನು ಬನ್ನಿ, ಏನು ಸಕ್ಕತ್ತಾಗಿ ಮಾಡಿದಿರ್ರಿ ನೀವು, ಬನ್ನಿ ಬನ್ನಿ ಅಂತೇಳಿ, ಇವ್ರ ಜೊತೆ ನನ್ನೊಂದು ಫೋಟೋ ತೆಗಿ ಅಂತೇಳಿ ನನ್ನ ಹೆಗಲ ಮೇಲೆ ಕೈ ಹಾಕಿ ಫೋಟೋ ತೆಗ್ಸಿದ್ರು. ಅದೇ ಫೋಟೋ ನೀವು ನೋಡಿದ್ದು. ತಲೆ ಸವರಿರ್ತಾರೆ. ಬಟ್ ನಾನು ಆ್ಯಕ್ಚುಲಿ ಅವರು ನನ್ನ ತಮಿಳವ್ರು ಅಂದ್ಕೊಂಡಿದ್ರು. ನಾವು ಉತ್ತರ ಕರ್ನಾಟಕ ಹುಡುಗ ಅಂತ ಗೊತ್ತಿರಲಿಲ್ಲ. ಸೊ ಯಾವ ಊರು ನಿಮ್ದು? ಸರ್ ಉತ್ತರ ಕರ್ನಾಟಕ ಸರ್, ಹಿಂಗೆ ಯಾದಗಿರಿ ಅಂದ್ರು. ಯಾದಗಿರಿ ಅವ್ರೇನ್ರಿ? ನಾನು ಎಲ್ಲಿ ಕಲಾಸಿಪಾಳ್ಯ ಶಿವಾಜಿನಗರದಿಂದ ಹಿಡ್ಕೊಂಬಂದು ಆ್ಯಕ್ಟ್ ಮಾಡ್ಸೋರೆ ಅಂದ್ಕೊಂಡಿದ್ದೆ ಅಂದರು. ಇಲ್ಲ ಸರ್, ಹಿಂಗೆ ಥಿಯೇಟ್ರ್ ಮಾಡಿದ್ದೆ ಅಂತೆ. ಆಮೇಲೆ ಭಾಳ ಹೆಮ್ಮೆಯಿಂದ ಖುಷಿಯಿಂದ ಮಾತಾಡ್ಸಿದ್ರು. ಯಾಕಂದರೆ ಅವರ ಬ್ಯಾನರಿಂದ ಆಚೆ ಬಂದ ಪ್ರತಿಭೆ ನಾನು. ಹಿಂಗಾಗಿ ಸಿಕ್ಕಾಪಡೆ ಖುಷಿಯಿಂದ ನನ್ನ ಜೊತೆ ಮಾತಾಡ್ಸಿದ್ರು. ಸಖತ್ತಾಗಿ ಒಂದಿಷ್ಟು ತಿಳಿವಳಿಕೆಯಿಂದ ಒಂದಿಷ್ಟು ಮಾತುಗಳನ್ನು ಹೇಳಿದರು. ಅದು ಇನ್ನೂ ನನ್ನ ಬದುಕಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಈ ಔಟ್ಲುಕ್ಕು ಎಷ್ಟು ಪ್ಲಸ್ಸು ಎಷ್ಟು ಮೈನಸ್ಸು? ಇಲ್ಲ ಸರ್, ಬದುಕಲ್ಲಿ ಹೆಂಗಾಗುತ್ತೆ ಅಂದರೆ ನಿನ್ನಲ್ಲಿ ಏನು ನೆಗೆಟಿವ್ ಇರುತ್ತೋ ಅದನ್ನ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೋಗಬೇಕು. ನನಗೆ ಗೊತ್ತು ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಯಾಕಂದರೆ ಒಬ್ರಿಗೆ ಇಷ್ಟ ಆಗದೆ ಇರ್ಬೋದು, ಒಬ್ರಿಗೆ ಇಷ್ಟ ಆಗ್ಬೋದು. ಬಟ್ ಆಲ್ವೇಸ್ ಐ ಲವ್ ಮೈ ಸೆಲ್ಫ್. ನನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ. ಸೊ ಹೀಗಾಗಿ ನನಗೆ ಯಾವತ್ತೂ ಆ ಡಿಗ್ರೇಡ್ ಇಲ್ಲ, ಆ ಥರ ಈ ಥರದ್ದೇನಿಲ್ಲ. ಆಲ್ಮೋಸ್ಟ್ ನನ್ನ ಇಯರ್ಸಲ್ಲಿ ನಾನು ಪ್ಲಸ್ಸೇ. ಕಡಲೆಕಾಯಿ ತಗೊಳ್ಳಿ. ಹಾಂ, ತಿನ್ನಿ ನೀವು ಬೀಜನ. ಓಕೆ, ಹಾಂ, ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೈಡ್ ಡಿಶ್ ಕೊಡ್ತೇನೆ. ನಿಮ್ಮ ಸಂಬಂಧಿಕರ? ನಿಮ್ಮ ಸಂಬಂಧಿಕರು ಅಂದ್ಕೊಂಡಲ್ರಿ. ಅಲ್ಲ, ನೋಡೋದಕ್ಕೆ ನಿಮ್ಮ ಸಂಬಂಧಿಕರ ಥರ ಇದ್ದಾರೆ. ಸಾಕಾ? ಹಾಂ, ಇನ್ನೊಂದು 10 ಕೊಡ್ಲಾ? ಬೇಡ, ಚಿಪ್ಸ್ ಇಟ್ಕೊಂಬಿಡು. ಆಲೂಗಡ್ಡೆ ಚೆನ್ನಾಗಿರುತ್ತೆ, ತಿನ್ನು, ಎಲ್ದಿಗೆ ಒಳ್ಳೆಯದು. ಅಭಿಮಾನಿ ಆಗ್ಬಿಟ್ಟು. ಥ್ಯಾಂಕ್ ಯು. ಆಮೇಲೆ ಸೆಲ್ಫಿ ಕೊಡ್ತೀವಿ. ಓಹ್, ಅಲ್ಲ, ಈ ಹುಡುಗ ಇಲ್ಲೇ ಕೆಲಸ ಮಾಡ್ತಾ ಇದ್ದ, ಇವನೇ ಪಿಯೋಟ್ ಆಗ್ಬಿಟ್ನಾ? ಅದೇ ಅದ್ರ ಮಹಿಮೆ ಅದು. ಸವಾಸ್ ದೋಷ. ಹಾಂ, ಎಸ್, 100%. ಟಿಪ್ಸ್ ತಗೊಂಡು ಹೋಗಪ್ಪ, ಮರಿಬೇಡ ಹೋಗವಾಗ. ಏನು ಮಾತಾಡ್ತಾ ಇದ್ವಿ? ಔಟ್ಲುಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು. ಈಗ ನೋಡಿ, ನಾನು ಸಣ್ಣಗಿದ್ದೀನಿ, ನೀವು ದಪ್ಪಗಿದ್ದೀರಾ. ಕೆಲವೊಂದು ಸಲ ಮಿಸ್ಅಂಡರ್ಸ್ಟುಡ್ ಆಗುತ್ತೆ. ಇವನೇನು ನೋಡಕ್ಕೆ ಹಿಂಗಿದಾನಲ್ಲ ಅಂತ ಜನ ಮಾತಾಡ್ಕೊಂತಾರೆ. ಔಟ್ಲುಕ್ಕಲ್ಲೇ ಡಿಸೈಡ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಕೇಳಿದೆ. ಅದಕ್ಕೆ ಯಾರೋ ಒಂದು ಲೈನ್ ಹೇಳ್ತಾರಲ್ಲ, ಡೋಂಟ್ ಜಡ್ಜ್ ಬೈ ಕವರು ಸಮಥಿಂಗ್, ಏನದು ನಂಗೆ ಬರಲ್ಲ, ಇಂಗ್ಲೀಷ್ ಬರಲ್ಲ ಆ್ಯಕ್ಚುಲಿ. ನಾನು ಅಷ್ಟೆಲ್ಲ ಓದಿಲ್ಲ. ಅದೊಂದು ಸ್ಲೋ ಡೈಲಾಗ್ ಇದೆ, ಬುಕ್ ಕವರ್ ನೋಡಿ ಅದ್ರ ಇದನ್ನ ಅಳಿಬೇಡ ಅಂತ. ಹಂಗೆ ಅಂದರೆ ನೀನು ಔಟ್ಲುಕ್ ನೋಡಿ ಅವನ ಹತ್ರ ಏನಿಲ್ಲ ಅಂತ ಅನ್ಕೋಬೇಡ ಅಂತ ಅರ್ಥ. ಒಳಗಡೆ ವಿಷಯ ಇರುತ್ತೆ, ಆ ವಿಷಯ ನೋಡಬೇಕು. ನನಗೆ ಧೈರ್ಯ ತುಂಬ್ತಾ ಇದ್ದೀರಾ ಅನಿಸ್ತಾ ಇದೆ ನೀವು. 100%. ಯಾವತ್ತೂ ನೀವು ಕುಗ್ಗಬಾರ್ದು, ಹಿಗ್ಬೇಕು. ಹಂಗೆ ಹಿಗ್ಬೇಕು. ಹಾಂ, ಹೆಬ್ಬಾವು ಇದ್ದಂಗೆ ಹೊಡೆದಂಗೆಲ್ಲ ಉಬ್ಬುತ್ತೆ ಅದು. ಹಿಂಗೆ ಹೊಡೆದ ತಕ್ಷಣ ಉಬ್ಬುತ್ತೆ ಅದು, ಕುಗ್ಗಲ್ಲ. ಏನೋ ಡೈಲಾಗ್ ಹೇಳ್ತೀರಲ್ಲ, ನಾನು ಮಾತಾಡುವಾಗ ನೀವು ತುಂಬ ಸೈಲೆಂಟ್ ಆಗಿರಬೇಕು ಅಂತ, ಅದೊಂದ್ಸಲ ಜಲಕ್ ತೋರಿಸಿ. ಯಾವುದು? ಮಾರ್ಕಲ್ಲಿ ಅದು ತುಂಬ ದೊಡ್ಡ ಡೈಲಾಗ್, ಬಟ್ ಒಂದೇ ಲೈನ್ ಅದು ಹೇಳೋದು ಫೇಮಸ್ ಆಗ್ಬಿಟ್ಟಿತ್ತು. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸು ಒಳಗಡೆನೆ ಮಾತಾಡ್ಕೋಬೇಕು. ಅದು ಕಂಪ್ಲೀಟ್ ಡೈಲಾಗ್ ಹೇಳ್ಬಿಡ್ತೀನಿ, ಚೆನ್ನಾಗಿದೆ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸು ಒಳಗಡೆನೆ ಮಾತಾಡ್ಕೋಬೇಕು. ನೀನು ಚರ್ಮ ಸುಲಿತೀನಿ ಅನ್ನೋ ವಿಷಯ ಅವ್ನಿಗೆ ಗೊತ್ತಾಯ್ತು ಅನ್ಕೋ, ನೀನು ಚರ್ಮ ಸುಲಿದು ಗಂಜಿ ಹಾಕಿ ಯೂನಿಫಾರ್ಮ್ ಹೊಲಿಸ್ಕೊಂಡು ಐರನ್ ಮಾಡಿ ಸ್ಟಾರ್ ಹಾಕ್ಕೊಂಡು ಸ್ಕಿನ್ ಔಟ್ ಚಿಕನ್ ಥರ ನಿನ್ನ ನೇತಾಕಿ ನಿನ್ನ ಮುಂದೆನೇ ಬಂದು ದಮ್ ಹೊಡಿತಾನೆ. ಮಾತಾಡೋದಕ್ಕೂ ಅನುಭವಕ್ಕೂ ತುಂಬ ವ್ಯತ್ಯಾಸ ಇದೆ.
ಹ್ಞೂ ಹ್ಞೂ ಚುಚ್ಚು ಬರ್ತೀನಿ, ವೆಯ್ಟ್ ಮಾಡು. ಈಗ ಒಂದು ಡೌಟು, ಹ್ಞೂ ಮನಸ್ಸು ಒಳಗಡೆ ಮಾತಾಡ್ಕೊಳ್ಳೋದು, ಆಹಾ ಎಂಥ ಕಾನ್ಸೆಪ್ಟು ನೋಡಿ. ಹೌದು. ಈಗ ಒಂದು ಸರಿ ನೀವೊಬ್ಬರೇ ಮನೇಲಿ ಕೂತಿರ್ತೀರಾ, ಹಾಂ ಓಕೆನಾ, ನಿಮ್ಗೊಂದಿಷ್ಟು ಐಡಿಯಾ ಬರುತ್ತೆ. ಐಡಿಯಾ ಬಂದಾಗ ನೀವು ನಿಮ್ಮೊಳಗಡೆನೆ ಮಾತಾಡ್ಕೊಳ್ತೀಯ, ಅಂದರೆ ನಿನ್ನನ್ನು ನೀನು ಕ್ವಶನ್ ಮಾಡ್ಕೊಳ್ತಿರ್ತೀಯ. ಒಂದು ಲೈನ್ ಬರಿಬೇಕಾದಾಗ, ಒಂದು ಕತೆ ಬರಿಬೇಕಾದಾಗ, ಇಲ್ಲ ಒಂದು ಐಡಿಯಾ ಬಂದಾಗ, ಸೊ ಇವಾಗ ಇದೆಲ್ಲ ಕಾನ್ಸೆಪ್ಟ್ ರೆಡಿ ಮಾಡಿದ್ದೀರಾ, ಹಿಂಗೆ ಈ ಥರ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದು ಬಂದಾಗ ನಿಮ್ಮೊಳಗಡೆ ನೀವೇ ಮಾತಾಡ್ಕೊಳ್ತೀರಾ. ಇದು ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಲೈಟ್ ಇಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ, ಇದನ್ನೆಲ್ಲ ನಿಮ್ಮೊಳಗಡೆ ಮಾತಾಡ್ಕೊಂಬಂದ್ಮೇಲೆ ಈ ಐಡಿಯಾ ಎಕ್ಸಿಕ್ಯೂಟ್ ಆಗಿರುತ್ತೆ. ನನ್ನನ್ನು ಕೆಲವರು ಮನಸ್ಸು ಒಳಗಡೆ ಬೈಕ್ ಅಂತಾರೆ ಅಂತ ನನ್ನ ಅಭಿಪ್ರಾಯ. ಒಂದೊಂದ್ಸಲ ಐ ಫೀಲ್ ದಟ್ ಪ್ರಪಂಚನೇ ಹಂಗಿರೋದು. ಯಾಕೆಂದ್ರೆ 10 ಜನ ನಿಮ್ಗೆ ಪರಿಚಯ ಇದ್ರೆ ನಿಮ್ಗೆ 7 ಜನ ಬೈಕೊಳ್ತಾರೆ, 3 ಜನ ಹೊಗಳ್ತಾರೆ. ಆ 7 ಜನ ಬೈಕೊಳ್ಳೋದ್ರಲ್ಲಿ ಇಬ್ನು ಒಳ್ಳೆಯವನಿರ್ತಾನೆ, ಒಂದು ಒಳ್ಳೇದಕ್ಕೂ ಬೈಕೊಂಡಿರ್ತಾನೆ, ಇಲ್ಲ ಬೇರೆ ರೀತಿ ಬೈಕೊಂಡಿರ್ತಾನೆ. ಇನ್ನು 5 ಜನ ಕಂಪಲ್ಸರಿ ನಿನ್ನ ಬೇರೆ ರೀತಿನೇ ಬೈದಿರ್ತಾರೆ. ಈಗ ಕೆಲವರು ಫೇಸ್ ರೀಡಿಂಗ್ ಮಾಡ್ತಾರೆ ಗೊತ್ತಾ. ತಮ್ಮ ಎದುರುಗಡೆ ಯಾರು ಕೂತಿದ್ದಾನೆ ಅವನ ಮನಸ್ಸನ್ನ ಹಂಗೆ ಗ್ರಹಿಸ್ತಾರೆ, ಹಂಗೆ ಅರ್ಥ ಮಾಡ್ಕೊತಾರೆ ಆ ವ್ಯಕ್ತಿ ಏನು ಅಂತ. 10 ನಿಮಿಷ ಮಾತಾಡಿದ ತಕ್ಷಣ ಸರಿ ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟು ಹೊರಟ್ಬಿಡ್ತಾರೆ. ಯಾಕಂದ್ರೆ ಅವನು ಮಾತಲ್ಲಿ ಗೊತ್ತಾಗೋಗ್ಬಿಡುತ್ತೆ ಇವನು ವೆಯ್ಟೇಜ್ ಇದಾನ ಇಲ್ವಾ ಅಂತ. ಯಾಕಂದ್ರೆ ಮಾತು ಪ್ರತಿಯೊಬ್ಬರ ಜೊತೆ ಮಾತಾಡಬೇಕಾದಾಗ ಎಷ್ಟು ಮುಖ್ಯವಾದದ್ದು ಅಂದರೆ ಅದು ನಾವು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಾತಲ್ಲಿ ತೂಕ ಇಲ್ಲ ಅಂದರೆ ಎದುರುಗಡೆ ಇರೋನು ನಿನ್ನನ್ನು ತುಂಬ ಲೋ ಲೆವೆಲಲ್ಲೇ ಮಾತಾಡಿಸ್ತಾನೆ. ನಾವು ಕೊರೋನಾ ಆದಮೇಲೆ ತುಂಬ ಸಲ ಸಿಕ್ಕಿದ್ದೀವಿ, ಮಾತಾಡಿದ್ದೀವಿ, ಸಿನಿಮಾನೂ ಮಾಡಿದ್ದೀವಿ, ಕಷ್ಟ ಸುಖ ಹಂಚ್ಕೊಂಡಿದ್ದೀವಿ, ಒಂದೇ ದಾರಿಯಲ್ಲಿ ಹೆಜ್ಜೆ ಹಾಕಿದ್ದೀವಿ ಅಂತ ಹೇಳೋಣ. ಅವತ್ತಿಂದ ಕಟ್ ಮಾಡಿದ್ರೆ ತುಂಬ ಬ್ಯುಸಿ ಆಗ್ತಾ ಇದ್ದೀರಾ ಈಗ. ಅಂದರೆ ಈಗ ಮಾರ್ಕ್ ಅಂತಾನೆ ಅಲ್ಲ, ಬೇರೆ 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 ಕ್ಯಾರೆಕ್ಟರ್ಗಳು ನಿಮಗೆ ಸಿಗ್ತಾ ಹೋಗ್ತಾ ಇದೆ. ಇದನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು? ನಾನು ಇಂಡಸ್ಟ್ರಿ ಬಂದಿದ್ದೆ ಅದಕ್ಕೋಸ್ಕರ ಅಲ್ವಾ. ನಾನು ಸಿನಿಮಾ ಮಾಡಬೇಕು ಅಂತಲೇ ಇಂಡಸ್ಟ್ರಿ ಬಂದಿದ್ದು, ಸಿನಿಮಾದಲ್ಲಿ ಬ್ಯುಸಿ ಆಗಬೇಕು ಅಂತಲೇ ಇಂಡಸ್ಟ್ರಿ ಬಂದಿದ್ದು. ಈ ಇಂಡಸ್ಟ್ರಿ ಬಂದಿದ್ದೆ ಹೆಸರು ಮಾಡೋಕ್ಕೆ ಅಂತ, ಜೊತೆಗೆ ದುಡ್ಡು ಬೇಕು, ದುಡ್ಡು ಮಾಡೋಕ್ಕಂತಲೂ ಬಂದಿದ್ದೀನಿ. ಸಿನಿಮಾ ಪ್ಯಾಷನಿಂದ ಬಂದಿದ್ದು, ಸಿನಿಮಾ ಹಿಂಗಾಗಿ ಸಿನಿಮಾ ಸಿಗ್ತಾ ಇದೆ, ಅದೃಷ್ಟ. ನೋಡಿ, ಏನೇ ಇರಲಿ ಪೇಮೆಂಟ್ ಬೇಕೇ ಬೇಕು, ಗೊತ್ತಾಯ್ತಾ ವೀಕ್ಷಕರೇ? ಅಲ್ಲ, ಈ ಕೂತ್ ನೀವು ಇಂಟರ್ವ್ಯೂ ಮಾಡೋದಾದ್ರು ಈ ಪೇಮೆಂಟ್ಗೋಸ್ಕರನೇ. ಯಾಕೆ 5ನೇ ತರಕ್ಕೆ ಬೀಳಲ್ವಾ ಟಣ್ ಅಂತ. ಈಗ ಟಾಪಿಕ್ ಚೇಂಜ್ ಮಾಡೋಣ. ನೋಡಿ, ಮಾತಾಡ್ತಾ ಮಾತಾಡ್ತಾ ನಮ್ಮ ಒಳಗಿರೋದೆಲ್ಲ ನಿಧಾನಕ್ಕೆ ಆಚೆ ಬರ್ತಾ ಇದೆ. ಅಂದ್ರೆ ಈ ಕಿಕ್ ಅಂತಲ್ಲ, ಒಂದು ಅಸಲಿ ಕಿಕ್, ಮನಸ್ಸಲ್ಲಿರೋ ಯೋಚನೆಗಳು ಆಚೆ ಬರ್ತಾ ಇದೆ. 10 ವರ್ಷ ಆಯ್ತು. 10 ವರ್ಷ ಸುಮ್ಮನೆ ಅಲ್ಲ, ಸುಲಭದ ಮಾತಲ್ಲ. ಈ 10 ವರ್ಷದಲ್ಲಿ ನೀವು ಕಂಡುಕೊಂಡಿದ್ದೇನೋ ಮಹಾಂತೇಶನ್ನ? ಕಂಡುಕೊಂಡಿದ್ದೇನೋ ಅಲ್ಲ, ಒಟ್ಟು ಈ 10 ವರ್ಷ ಜರ್ನಿಲಿ ಒಂದೊಂದು ಹಂತದಲ್ಲಿ ಒಂದೊಂದನ್ನ ನನ್ನೊಳಗಡೆ ನಾನೇ ರಿಯಲೈಸ್ ಆಗಿ ಕೆಲವೊಂದನ್ನ ಪಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ, ಕೆಲವೊಂದನ್ನ ಕಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾಕಂದ್ರೆ ಬದುಕು, ಯಾಕಂದ್ರೆ ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೊಬೇಕಂತೆ. ಸೊ ಪ್ಲಸ್ಸು ಮೈನಸ್ಸು ನಡೀತಾ ಇರುತ್ತೆ. ನನ್ನೊಳಗಡೆ ಏನು ಮಿಸ್ಟೇಕ್ಸ್ ಇದೆ ನನಗೆ ರಿಯಲೈಸ್ ಆದಾಗ ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇದು ನನಗೆ ಬೇಕು, ಈ ಥರದ್ದು ವ್ಯಕ್ತಿತ್ವ ನನ್ನಲ್ಲಿ ಬೆಳೆಸ್ಕೋಬೇಕು ಅಂತ ಅದನ್ನ ಕಲಿತು ಲರ್ನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈಗ ಜನವರಿ 1 ಯಾವಾಗಲೂ ಬರುತ್ತೆ, ಕ್ಯಾಲೆಂಡ್ರಲ್ಲಿ ಬರುತ್ತೆ. ನಮಗೆ ಪ್ರಾರಂಭ ಮಾಡೋಕ್ಕೆ ಏನೋ ಒಂದು ದಿನ ಅಥವಾ ಕಾರಣ ಬೇಕಾಗಿರುತ್ತೆ. ಇವಾಗ ಯಾರೋ ಬೆಕ್ಕು ಅಡ್ಡ ಹೋದ್ರೆ ಆ ಕೆಲಸಕ್ಕೆ ಹೋಗಲ್ಲ, ಇನ್ನೇನೋ ಹಲ್ಲಿ ಲುಚ್ಚುಗುಟ್ಟುತ್ತೆ, ಅದೇನೋ ಒಂದು ಸೈನ್ ಕೊಡುತ್ತಂತೆ. ಈ ತರ ಎಲ್ಲ ಇದೆ. ಈ ಜನವರಿ 1ರಿಂದ ಕೆಲವರು ಡಿಸೈಡ್ ಮಾಡ್ತಾರೆ, ನಾನು ಇಂಥ ಕೆಲಸ ಮಾಡ್ತೀನಿ, ಇಂಥ ಕೆಲಸ ಕೈಯೇ ಹಾಕಲ್ಲ, ಈ ತರ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಡಿಸಿಷನ್ಗಳು ತಗೊಳ್ತಾರೆ. ಅದವ್ರು ಆಮೇಲೆ ಪಾಲಿಸ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಕರೆಕ್ಟ್. ಮಹಾಂತೇಶ್ ಅವರು ಹೊಸ ವರ್ಷಕ್ಕೆ ಏನಾದರೂ ಯೋಚನೆ ಮಾಡ್ತಾರ ಈ ಥರದ್ದು ಮಾಡಬೇಕು? ನೋ, ನಾನಿಲ್ಲ. ನನಗೆ ಮನಸ್ಸಿಗೆ ಯಾವತ್ತು ಅನ್ಸುತ್ತೆ ಅವತ್ತೇ ನಿರ್ಧಾರ ತಗೊಳ್ತೀನಿ. ನಾನು ಆ ವಿಚಾರದಲ್ಲಿ ಕ್ಲಾರಿಟಿ ಇದೆ. ಆಮೇಲೆ ನಾನು ನ್ಯೂ ಇಯರ್ ಪಾರ್ಟಿ ಮಾಡಿ ಎಷ್ಟೋ ವರ್ಷ ಆಯಿತು. ನಾನು ಟೊಯೋಟೋದಲ್ಲಿ ಕೆಲಸ ಮಾಡುವಾಗ ಮಾತ್ರ ನ್ಯೂ ಇಯರ್ ಪಾರ್ಟಿ ಮಾಡಿದ್ದೆ. ಒನ್ಸ್ ನಾನು ಥಿಯೇಟ್ರಿಗೆ ಆ್ಯಕ್ಟಿಂಗ್ ಡಿಪ್ಲೊಮಾಗೆ ಬಂದಾಗ ಆವತ್ತಿಂದ ಸ್ಟಿಲ್ ಇಲ್ಲಿವರೆಗೂ ನಾನು ನ್ಯೂ ಇಯರ್ ಸೆಲೆಬ್ರೇಟೇ ಮಾಡಿಲ್ಲ. ಸೊ ಈಗ ನ್ಯೂ ಇಯರ್ ಅಂದ್ರೇನು, ಸೇರ್ಬೇಕು, ಕುಡಿಬೇಕು, ಅಷ್ಟೇ ನ್ಯೂ ಇಯರು. ಏನೋ ಒಂದು ಕೇಕ್ ಕಟ್ ಮಾಡ್ತೀವಿ, ಅದೆಲ್ಲ ಇದೆ. ಓಕೆ, ಅದ್ರ ಬಗ್ಗೆ ನನಗೆ ಎಕ್ಸ್ಟ್ರಾಡಿನರಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋಲ್ಲ. ಓಕೆ, ನಾನು ನ್ಯೂ ಇಯರ್ ಅಂತೇಳಿ ಯಾವತ್ತೂ ಯಾವ ರೆವಲ್ಯೂಷನ್ನು ನಾನು ತೊಗೊಂಡಿಲ್ಲ, ತೊಗೊಳೋದು ಇಲ್ಲ. ಸೊ ನನ್ನ ಮನಸ್ಸಿಗೆ ಯಾವತ್ತು ಅನಿಸುತ್ತೆ ಗೊತ್ತಾ, ಇದು
ಮಾಡಲೇಬೇಕು, ಮಾಡೋಣ, ಇದು ಆಗಬೇಕು. ಸೊ ಆ ಥರದ ನಿರ್ಧಾರ ನನಗೆ ಯಾವಾಗ ಅನ್ಸುತ್ತೆ ಅವತ್ತು ಹೊರಡ್ತೀನಿ. ನಾವು ಮಹಂತೇಶ್ ಅವ್ರನ್ನ ಸಿಂಗಲ್ ಆಗು ನೋಡಿದ್ದೀವಿ, ಈಗ ಮಿಂಗಲ್ ಆಗು ನೋಡ್ತಾ ಇದ್ದೀವಿ. ಮದುವೆ ಲೈಫ್ ಹೇಗಿದೆ? ಮದುವೆ ಆದ ನಂತರದ ಒಂದು ಇಲ್ಲ, ಅದು ಒಂದು ಅನುಭವ ಚೆನ್ನಾಗಿದೆ, ಅದನ್ನ ಅನುಭವಿಸ್ಲೇಬೇಕು. ಫ್ಯಾಮಿಲಿ ಅಂದಮೇಲೆ ನಿಮ್ಮ ಬದುಕಲ್ಲಿ ಒಂದು ಹೆಣ್ಣು ಎಂಟ್ರಿ ಆದಾಗ, ಮನೆ ಒಳಗಡೆ ಬಂದಾಗ, ಮನಸ್ಸೊಳಗಡೆ ಬಂದಾಗ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ತಾನೇ ಹೋಗುತ್ತೆ. ಅವಾಗ ಫ್ರೆಂಡ್ ಕೇಳೋದು, ಯಾಕೋ ಮಚ್ಚ ಹಿಂಗಾಗ್ಬಿಟ್ಟೆ, ಯಾಕೋ ಮಚ್ಚ ಸಿಗ್ತಾನೆ ಇಲ್ಲ, ಯಾಕೋ ಮಚ್ಚ ಫೋನ್ಗೆ ಬರಲ್ಲ, ಇವೆಲ್ಲ ಸ್ಟಾರ್ಟ್ ಆಗ್ತವೆ. ಬಿಕಾಸ್ ನಿಮ್ಗೆ ಗೊತ್ತಿಲ್ಲದೆ ಒಂದು ಫ್ಯಾಮಿಲಿ ಅನ್ನೋದು ಬಂದಾಗ ಹೊಸ ಕೆರಿಯರ್ ಶುರು ಆಗುತ್ತೆ. ಸೊ ಇವಾಗೆಲ್ಲ ಫ್ರೆಂಡ್ಸು ಆವಾಗಲೇ ಈ ಪ್ರಶ್ನೆಗಳು ಕೇಳೋದು. ಒಂದು ರೀತಿ ಚೆನ್ನಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ, ದಿಲ್ ಖುಷಿಯಾಗಿದ್ದೀನಿ. ಅರಸಯ್ಯನ ಪ್ರೇಮ ಪ್ರಸಂಗ ಮೂಲಕ ಹೀರೋ ಆಗ್ತೀರಾ, ಅಂದ್ರೆ ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡ್ತೀರಾ? ಎಲ್ಲ ಹಾಕೋಬೇಕು, ಸಿಕ್ಕಿದ್ದ ಚಾನ್ಸು ಯಾವ್ದನ್ನು ಬಿಡಲ್ಲ. ನೋಡಿ, ಯಾವ್ದನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ. ಅದೇ ಗೊತ್ತಾಯ್ತು. ಯಾರನ್ನೂ ಬಿಡಲ್ಲ, ಎಲ್ಲೂ ಬಿಡಲ್ಲ, ಯಾರನ್ನು ಬಿಡಲ್ಲ. ಇಲ್ಲ, ಇನ್ನೊಂದೇನೋ ಬಂದಿತ್ತು, ಬೇಡ ಬಿಡಿ, ಬಿಟ್ಬಿಡಿ ಹೋಗ್ಲಿ. ನೋಡಿ, ಗಾಂಧಿನಗರಲ್ಲಿ ಕಟೌಟ್ ಬೀಳತ್ ನಿಮ್ದು, ಬೀಳ್ಬೇಕು ಅಂತ ಇರುತ್ತೆ, ಯಾವುದೋ ಕಲಾವಿದನ ಮನಸ್ಸಲ್ಲಿ ಇದ್ದೇ ಇರುತ್ತೆ. ನಾನು ಹೀರೋ ಆಗಬೇಕು, ಜನ ಎಲ್ಲ ಬಂದು ನನ್ನ ಹಿಂದೆ ಪ್ರೀತಿ ತೋರಿಸ್ಬೇಕು ಅಂತ. ನಿಮಗೆ ಯಾವತ್ತಾದರೂ ಅನ್ನಿಸ್ತಾ ಆ ಕಂಟೆಂಟು? ಅರಸಯ್ಯನ ಪ್ರೇಮ ಪ್ರಸಂಗ, ಎಲ್ಲರಿಗೂ ಒಂದೊಂದು ಪ್ರೇಮ ಪ್ರಸಂಗಗಳು ಇದ್ದೇ ಇರುತ್ತೆ, ಒಂದೊಂದು ಹಳೇ ಲವ್ ಧಮಾಕಗಳಿದ್ದೇ ಇರುತ್ತೆ, ಒಂದಷ್ಟು ನೋವುಗಳಿರುತ್ತೆ, ನಲಿವುಗಳಿರುತ್ತೆ, ಬ್ರೇಕಪ್ಗಳು ಕಹಾನಿ ಇರುತ್ತೆ. ಆ ಸಿನಿಮಾದ ಮೂಲಕ ನೀವು ಹೀರೋ ಆಗ್ತೀರಾ. ಹೀರೋ ಆದಮೇಲೆ ಒಂದಷ್ಟು ನಮ್ಮ ಗಾಂಧಿನಗರದ ಸರ್ಕಲಲ್ಲೂ ಒಂದಷ್ಟು ಟಾಕ್ಸ್ಗಳು ಬರೋಕ್ಕೆ ಶುರು ಆಗುತ್ತೆ ಪಾಸಿಟಿವ್ ಆಗಿ. ಈ ಥರ ಕಂಟೆಂಟ್ಗಳೇನಾದರೂ ಅಕಸ್ಮಾತ್ ಬೇರೆ ತಮಿಳಲ್ಲೋ, ತೆಲುಗಲ್ಲೋ, ಹಿಂದಿಯಲ್ಲೋ, ಮರಾಠಿಯಲ್ಲೋ ಬಂದಿದ್ದಿದ್ರೆ ಬೇರೆ ರೇಂಜಿಗೆ ಹೋಗ್ತಾ ಇತ್ತು ಅಂತ ಆ ಬೇಜಾರು ಇದೆಯಾ ನಿಮಗೆ? ಇನ್ನೂ ರೀಚ್ ಆಗಬೇಕಾಗಿತ್ತು ಸಿನಿಮಾ ಅಂತ? ಇಲ್ಲ, ಒಂದು ಅರಸಯ್ಯನ ಪ್ರೇಮ ಪ್ರಸಂಗ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಆನೆಸ್ಟ್ ಆಗಿ ಒಂದು ಪ್ರಯತ್ನ ಪಟ್ಟಿದ್ವಿ. ನಾನು ಇಲ್ಲಿವರೆಗೂ ಕೆರಿಯರಲ್ಲಿ ಒಂದಿಷ್ಟು ಪಾತ್ರಗಳು ಮಾಡಿದ್ದೆ. ಅರಸಯ್ಯನ ಪ್ರೇಮ ಪ್ರಸಂಗ ಇಟ್ಸ್ ಎ ಚಾಲೆಂಜಿಂಗ್ ರೋಲ್. ನಾನು ತುಂಬ ಕಷ್ಟಪಟ್ಟು ಮಾಡಿದ್ದೆ. ನಾನು ಸಿನಿಮಾನು ರಿಲೀಸ್ ಆಯಿತು. ಕೆಲವೊಂದು ನಮ್ಮ ತಪ್ಪುಗಳು ಇದೆ, ನನಗೆ ಸಿನಿಮಾ ರೀಚ್ ಮಾಡೋಕ್ಕಾಗಲಿಲ್ಲ. ಅದನ್ನ ಹೇಗೆ ಮಾಡಬೇಕು ಪ್ರೋಸೆಸ್ ಗೊತ್ತಿಲ್ಲ. ಸೊ ಅದಾದಮೇಲೆ ಒಂದಿಷ್ಟು ಜನ ಸಿನಿಮಾ ನೋಡಿದವರು ತುಂಬ ಆನೆಸ್ಟ್ ಆಗಿ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟರು, ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲ ಆಯಿತು. ಹೊಸಬರ ಸಿನಿಮಾಗಳಿಗೆ ಅದು ಏನೋ ನಂಗೆ ಗೊತ್ತಿಲ್ಲ, ಅದು ಮ್ಯಾಜಿಕ್ ಆಗಬೇಕು, ಏನಾಗಬೇಕು, ಸಿನಿಮಾ ಚೆನ್ನಾಗಿದ್ದು ಯಾಕೆ ಆಡಿಯನ್ಸ್ಗೆ ನಮ್ಗೆ ರೀಚ್ ಮಾಡೋಕ್ಕಾಗ್ತಾ ಇಲ್ಲ, ಆ ಕ್ವಶನ್ ಮಾರ್ಕ್ ಇವಾಗಲೂ ನನ್ನ ಹತ್ರ ಇದೆ. ನಂಗೆ ಗೊತ್ತಾಗ್ತಿಲ್ಲ ಅರಸಯ್ಯನ ಪ್ರೇಮ ಪ್ರಸಂಗ ಯಾಕೆ ಜನ ನೋಡಲಿಲ್ಲ ಅಂತ. ಬಟ್ ಇವತ್ತು OTT ತುಂಬ ಜನ ನೋಡ್ತಿದ್ದಾರೆ. ಸೊ ಅದೊಂದು ವಿಷಯ ಇದೆ, ಗೊತ್ತಿಲ್ಲ ಅದ್ರ ಹೇಗೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೋಡಿದವ್ರು ಮಾತ್ರ ಅಪ್ರಿಷಿಯೇಟ್ ಮಾಡಿದ್ರು. ಐ ಆಮ್ ಆಲ್ಸೋ ಹ್ಯಾಪಿ, ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳಿದ್ರು. ತುಂಬ ಜನ ಹಾಸ್ಯ ಕಲಾವಿದರಿಗೆ ಈ ಹೀರೋ ಆಗೋ ಆಫರ್ ಬಂದಾಗ ಈ ಅಕ್ಕಪಕ್ಕದಲ್ಲಿ ಇರೋರು ಕಲಾವಿದರು, ಚಿತ್ರೋದ್ಯಮದಿಂದ ಎಲ್ಲರೂ ಹೇಳಕ್ಕೆ ಶುರು ಮಾಡ್ತಾರೆ, ಸ್ವಲ್ಪ ಯೋಚನೆ ಮಾಡಿ ಮುಂದೆ ಸ್ಟೆಪ್ ಇಡು ಅನ್ನೋದು. ಅದು ಸರ್ವೇ ಸಾಮಾನ್ಯ. ಏನಕ್ಕಂದ್ರೆ ಕೆಲವ್ರಿಗೆ ಹೀರೋ ಅನ್ನೋ ಇಮೇಜ್ ಸೆಟ್ ಆಗದೇನೂ ಇರ್ಬೋದು. ಅಂದರೆ ತುಂಬ ಜನ ಹಾಸ್ಯ ನಟರು ಟ್ರೈ ಮಾಡಿದ್ದಾರೆ, ಕೆಲವರು ಸಕ್ಸೀಡ್ ಆಗಿದ್ದಾರೆ, ಕೆಲವರು ಫೇಲ್ ಆಗಿದ್ದಾರೆ. ನಿಮಗೆ ಯಾರು ಹೇಳಿದ್ರ? ನಾನು ಆ ವಿಚಾರದಲ್ಲಿ ಎಷ್ಟು ಕ್ಲಾರಿಟಿ ಇದ್ದೀನಿ ಅಂದರೆ ಐ ಆಮ್ ನಾಟ್ ಎ ಹೀರೋ. ನನಗೆ ಗೊತ್ತು ನನ್ನ ಸಾಮರ್ಥ್ಯ ಏನು ಅಂತ. ನನಗೆ ಆ ಕಥೆನೇ ಹೀರೋ ಆದಾಗ ನಾನು ಹೋಗಿ ಪಾತ್ರಧಾರಿಯಾಗಿ ಪ್ಲೇ ಮಾಡಬಲ್ಲೆ. ನನ್ನ ಸ್ಟ್ರೆಂತ್ ಅಷ್ಟೇನೆ. ನಾನು ಆಲ್ವೇಸ್ ಆಮೇಲೆ ಸಪೋರ್ಟಿಂಗ್ ಆರ್ಟಿಸ್ಟ್. ನಾನು ಯಾವತ್ತಿದ್ರು ನಾನು ನಾಳೆ ಒಂದು ದಿನ ಕರೆದ್ರು ಹೋಗಿ ರೋಲ್ ಮಾಡಿ ಬರ್ತಾ ಇದ್ದೀನಿ, 50 ದಿನ ಕೊಟ್ಟರು ಹೋಗಿ ರೋಲ್ ಮಾಡಿ ಬರ್ತಾ ಇದ್ದೀನಿ. ನನಗೆ ಆ ವಿಷಯದಲ್ಲಿ ತುಂಬ ಕ್ಲಾರಿಟಿ ಇದೆ. ಐ ಆಮ್ ನಾಟ್ ಎ ಹೀರೋ. ನಾನು ಆ ಪಾತ್ರ ತುಂಬ ಕನೆಕ್ಟ್ ಆಗಿ ನನ್ನ ಅರಸಯ್ಯನ ಪ್ರೇಮ ಪ್ರಸಂಗ ಮಾಡಿದ್ದಷ್ಟೇನೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಡೈರೆಕ್ಟ್ರು ಬಂದು ನನ್ನ ಕ್ಲೋಸ್ ಫ್ರೆಂಡೇ. ಸೊ ನನ್ನ ರೂಮ್ಮೇಟು, ಕ್ಲಾಸ್ಮೇಟು, ಅವ್ನ ನಿರ್ದೇಶಕನಾಗ್ತಾ ಇದ್ದೇನೆ ಅನ್ನೋ ಒಂದು ಖುಷಿಯಿಂದನೂ ಆ ಪಾತ್ರ ನಾನು ಕನೆಕ್ಟ್ ಆಗಿದ್ದರಿಂದ ಕೂಡ ನಾನು ಆ ಸಿನಿಮಾ ಮಾಡೋಕ್ಕೆ ಒಂದು ಯೋಚನೆ ಮಾಡಿದ್ದು ಅಷ್ಟೇ. ನಾವು ಪಾರ್ಟಿ ಮೂಡಲ್ಲಿದ್ದೀವಿ. ಪಾರ್ಟಿ ಮಾಡೋದ್ರ ಜೊತೆಗೆ ನಮ್ಮ ಮನಸ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳ್ಕೋಬೇಕು, ಆಯ್ತಾ? ನಾನೊಂದಷ್ಟು ರ್ಯಾಪಿಡ್ ಫೈರ್ ಅಂತಲ್ಲ, ನಾನು ಕೆಲವೊಂದು ವಿಷಯ ಹೇಳ್ತೀನಿ. ಆ ವಿಷಯ ಕೇಳಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಫಸ್ಟ್ ಥಾಟ್ ಏನು ಬರುತ್ತೆ ಅದನ್ನು ಹೇಳಬೇಕು. ಟ್ರೈ ಮಾಡ್ತೀನಿ. ಶಾಲ್ ವಿ ಗೋ ಆನ್? ಅಲ್ಲ, ಭಯ ಆಗುತ್ತಾ? ಈ ರ್ಯಾಪಿಡ್ ಫೈರ್ ಅಂದ್ರೆ ಸಾಕು, ಒಂದಿಷ್ಟು ಬುಲೆಟ್ ರಾಂಗು ರೈಟ್ಗೆ ಹೋಗ್ಬಿಡ್ತವೆ. ನನಗೆ ಅದು ಒಂದು ಭಯ. ಟ್ರೈ ಮಾಡ್ತೀನಿ. ಓಕೆ.
ಒಳ್ಳೆ ವಿಷಯದಿಂದ ಶುರು ಮಾಡ್ತೀನಿ. ಎಸ್. ಕ್ಯಾಮ್ರಾ, ಜೀವನ, ಬಾಟ್ಲಿ, ವೇಸ್ಟ್, ಆ್ಯಕ್ಟಿಂಗು, ಆಸೆ, ಜಗತ್ತು, ಪ್ರೀತಿ, ಮೊಬೈಲು, ಸತ್ಯ, ನಿಮ್ಮ ಕಣ್ಣುಗಳು, ಆಕರ್ಷಣೆ. ತುಂಬ ಲವ್ ಮೂಡಲ್ಲಿದ್ದೀರಾ. ಇದು ಕುಡಿದ್ಮೇಲೆ ಲವ್ ಬರಬೇಕು. ದ್ವೇಷ, ಇಷ್ಟ ಆಗಲ್ಲ, ತ್ಯಾಗ, ಬದುಕಲ್ಲಿ ಇರಬೇಕು, ಇಲ್ಲಿ ಹಾಕಿರೋ ಬೆಳಕುಗಳು. ಏನು ಯೋಚನೆ ಬರುತ್ತೆ? ಕಲರ್ಫುಲ್ ಜಗತ್ತು, ಕತ್ತಲು, ಇಷ್ಟ, ಸತ್ಯ. ಎಲ್ಲ ಟೈಮ್ ಹೇಳಕ್ಕಾಗಲ್ಲ. ಅದನ್ನ ಒಪ್ಕೊಳ್ತಾ ಇದ್ದೀರಾ ನೀವು? ಹೌದು, of ಈಗ course. ನಾನು ನೋಡಿ ಫಸ್ಟೇ ಸತ್ಯ ಹರಿಶ್ಚಂದ್ರ ಅನ್ಬಿಟ್ಟೆ. ಆತಂಕ, ಯಾವತ್ತೂ ನನ್ಗಾಗಿಲ್ಲ, ಸಾವು, ಬಯಸ್ತಾ ಇದ್ದೀನಿ. ಸ್ನೇಹ, ತುಂಬ ಬಹುಮುಖ್ಯವಾದ ಅಸ್ತ್ರ. ಪ್ರೀತಿ, ಎಲ್ರಿಗೂ ಬೇಕು. ಅಭಿಮಾನ, ಅದೃಷ್ಟ ಇದ್ದರೂ ಮಾತ್ರ ಸಿಗುತ್ತೆ. ನೋಡಿ ಕೆಲವೊಂದಕ್ಕೆ ಪದಗಳು ಸಿಗಲ್ಲ ಅಲ್ವಾ? ಕರೆಕ್ಟ್. ಅದನ್ನ ಡಿಸ್ಕ್ರೈಬ್ ಮಾಡಕ್ಕೆ ಕರೆಕ್ಟ್ ಆಗಲ್ಲ. ಈಗ ಅದೃಷ್ಟ ಎಲ್ರಿಗೂ ಬೇಕು ಅನ್ನೋದಕ್ಕೆ ಅಭಿಮಾನ ಎಲ್ರಿಗೂ ಸಿಗಲ್ಲ. ಸೊ ಅದಕ್ಕೆ ಅದೃಷ್ಟ ಬೇಕು ಅಂತ. ಕೊನೆಯದಾಗಿ ಒಂದು ಪದ ಹೇಳ್ತೀನಿ. ನಾನು ನಿಮ್ಮನ್ನ ವೈಯಕ್ತಿಕವಾಗಿ ಬಲ್ಲೆ, ನಿಮಗೂ ಆ ಪದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಕಾಂಟ್ರವರ್ಸಿಗಳು, ವಿವಾದಗಳು, ನನ್ಗೆ ಅದ್ರ ಕಂಡ್ರೆ ಭಯ. ಯಾಕಂದ್ರೆ ಆ ಒಂದು ದಾರಿಲಿ ನನ್ಗೆ ಹೋಗಕ್ಕೆ ಇಷ್ಟನೇ ಇಲ್ಲ. ನನಗೆ ಆ ಥರದ್ದು ಮಾತುಗಳು ಆಡಕ್ಕೆ ಬರಲ್ಲ. ನನ್ಗೆ ಆ ದಾರಿ ಕಂಡ್ರೆ ಭಯ ಇದೆ. ಸೊ ಕಾಂಟ್ರವರ್ಸಿ ವಿಷಯಕ್ಕಂತೂ ಒಂದು ಸಮಸ್ಯೆ ನನಗೆ ಬರಲ್ಲ. ಅದು ನನಗೆ ಯಾವಾಗಲೂ ಕೆಲಸ ಮಾಡಬೇಕು. ಆ ಕೆಲಸದಿಂದ ನಾವು ಗುರ್ತಿಸ್ಕೋಬೇಕು, ಕೆಲಸದಿಂದ ಮುಂದಕ್ಕೆ ಹೋಗ್ಬೇಕು. ಅದು ಒಂದೇ ಇರೋದು ನನ್ನ ದೇಹ ಇರೋದು. ಬಟ್ ಬೇರೆ ಬೇರೆ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಾಗ್ಲಿ, ಅದ್ರ ಬಗ್ಗೆ ಮಾತಾಡೋದಾಗ್ಲಿ ನನಗೆ ಬರಲ್ಲ. ಸೀರಿಯಸ್ಲಿ ಹೇಳ್ತಿದ್ದೀನಿ, ನಿಜವಾಗ್ಲೂ ಇದು ಮಾತ್ರ ಸತ್ಯ. ಹೊಸ ವರ್ಷದ ಖುಷಿಯಲ್ಲಿ ಕೂತಿದ್ದೀವಿ, ಪಾರ್ಟಿ ಮಾಡ್ತಾ ಇದ್ದೀವಿ. ಹೊಸ ವರುಷ ಹೊಸ ಹರುಷ ತರುತ್ತೆ ಅಂತಾರೆ. ನಿಮ್ಮನ್ನು ಇಷ್ಟಪಡೋರಿಗೆ, ಪ್ರೀತಿಸೋರಿಗೆ, ಅಭಿಮಾನಿ ದೇವರುಗಳಿಗೆ ಮಹಾಂತೇಶ್ ಅವರು ಮನಸ್ಸಿಂದ ಏನು ಹೇಳ್ತಾರೆ? ಇಲ್ಲಿವರೆಗೂ ಎಷ್ಟು ಸಪೋರ್ಟ್ ಕೊಟ್ಟು, ಸಾಥ್ ಕೊಟ್ಟು ಈ ದಾರಿನ ಮುಂದಕ್ಕೆ ಸಾಗಿಸ್ತಾ ಇದ್ದೀರೋ, ಅದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿಕೊಂಡು ಏನಾದರೂ ತಪ್ಪಿದ್ದಲ್ಲಿ ತಿದ್ದಿ ತೀಡಿ. ಯಾಕಂದರೆ ಆ ಎಲ್ಲ ಹಕ್ಕು ನಿಮಗಿದೆ. ಯಾಕಂದರೆ ನೀವು ಕಾಸು ಕೊಟ್ಟು ಸಿನಿಮಾ ನೋಡಿ ಬೆಳೆಸಿರೋದ್ರಿಂದ ನಿಮ್ಗೆ ಆ ಹಕ್ಕಿದೆ. ಸೊ ಇನ್ನೂ ಹೆಚ್ಚಿಗೆ ನಗ್ಸೋಕ್ಕೆ, ಅಳ್ಸೋಕ್ಕೆ, ಎಂಟರ್ಟೈನ್ ಮಾಡೋಕ್ಕೆ ಆಲ್ವೇಸ್ ರೆಡಿ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರೀತಿ, ಆರೈಕೆ, ಆಶೀರ್ವಾದ ಹೀಗೆ ಇರಲಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಇನ್ನೊಂದ್ಸಲ ಎಮೋಷ್ನಲ್ ಆಗಿ ಅಲ್ಲ, ಗೆದ್ದಿರೋ ಮನಸ್ಸು ಎಷ್ಟು ಸರಿ ಗೆಲ್ತಿರ್ರಿ. ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಮಹಾಂತೇಶ್ ಹಿರೇಮಠ ಅವರೇ. ಕೆಲವೊಂದು ಮಾತುಗಳು ಒಂದು ಹೊಸ ಸಂಭ್ರಮನ ಓಪನ್ ಮಾಡ್ತಾ ಹೋಗುತ್ತೆ. ಜೀವನದಲ್ಲಿ ಏನು ಬರುತ್ತೆ ಅದನ್ನ ಹಾಗೆ ಸ್ವೀಕರಿಸ್ತಾ ಹೋಗ್ಬೇಕು. ನಾಳೆ ಏನು ಅಂತ ಗೊತ್ತಿಲ್ಲ, ನಾವ್ಯಾರು ಕೂಡ ಭವಿಷ್ಯಕಾರರಲ್ಲ. ಸೊ ಈ ಒಂದು ಪಾರ್ಟಿ ನನಗೆ ಇಷ್ಟ ಆಗಿದೆ. ಬಿಲ್ ಕೊಟ್ಬಿಟ್ಟು ಮನೆಗೆ ಹೋಗಿ ಬರ್ತೀನಿ. ಬಾಯ್. ಎಸ್, ಥ್ಯಾಂಕ್ ಯು. ಗುಡ್ ನೈಟ್. ಎಸ್, ನೀವು ಆವಾಗಲೇ ಒಂದು ಚೆಕ್ ಕೊಡ್ತೀನಿ ಅಂದ್ರೆ ಹೋಗುವಾಗ ಅದನ್ನ ಅಲ್ಲಿ ಇಟ್ಬಿಟ್ಟು ಹೋಗಿರಿ. ನಾ ಬಿಲ್ ಕೊಟ್ಬಿಟ್ಟು ಬರ್ತೀನಿ. ಓಕೆ, ಚೆಕ್ ಬೌನ್ಸ್ ಆದರೆ ನನ್ನ ಮೇಲೆ ಯಾವುದೇ ಕೇಸ್ ಹಾಕ್ಬೇಡಿ. ಬಾಯ್. ಅಲ್ಲ, ನ್ಯೂಸ್ ಚಾನಲ್ ಇಲ್ವಾ, ಇದ್ರ ಮೇಲೆ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು.